ಹಾಲೆಲೂಯ ಎಲ್ಲೆಡೆ ಹಾಲೆಲೂಯ. ಓಕೆ, ನಾವು ಒಂದು ಹಾಡಾಡುತ್ತಾ ದೇವರ ನಮ್ಮನ್ನು ಘನಪಡಿಸೋಣ. ಬಾಲವಲ್ಲ ನನ್ನ ತಲೆಯಾಗಿಸಿ ಕೀಳಾಗಲ್ಲ ನನ್ನ ಮೇಲೆತ್ತಿದೆ ಹಾಡಾಡುತ್ತಾ ನಾವೆಲ್ಲರೂ ಸೇರಿ ಸರ್ವತ್ತಿ ದೇವರ ನಾಮವನ್ನು ಘನಪಡಿಸೋಣ. ತಲೆಯಾಗಿಸಿ ಕೀಳಾಗದೆ ನನ್ನ ಮೇಲೆತ್ತಿದೆ. ಹಾಲೆಲೂಯಾ ಸ್ತುತಿ ನಿಮಗೆ, ಆಮೆನ್. ಹಾಲೆಲೂಯಾ ಸ್ತುತಿ ನಿಮಗೆ, ಎಲ್ಲರೂ ಸೇರಿ ಹಾಲೆಲೂಯಾ ಸ್ತುತಿ ನಿಮಗೆ, ಹಾಲೆಲೂಯಾ ಸ್ತುತಿ ನಿಮಗೆ. ಒನ್ಸ್ ಅಗೇನ್ ಹಾಲೆಲೂಯಾ ಸ್ತುತಿ ನಿಮಗೆ, ಹಾಲೆಲೂಯಾ ಸ್ತುತಿ ನಿಮಗೆ, ಹಾಲೆಲೂಯಾ ಸ್ತುತಿ ನಿಮಗೆ, ಹಾಲೆಲೂಯಾ ಸ್ತುತಿ ನಿಮಗೆ. ಬಾಲವಲ್ಲ ನನ್ನ ತಲೆಯಾಗಿಸಿ ಕೀಳಾಗದೆ ನನ್ನ ಮೇಲೆತ್ತಿದೆ. ಬಾಲವಲ್ಲ ನನ್ನ ತಲೆಯಾಗಿಸಿ ಕೀಳಾಗದೆ ನನ್ನ ಮೇಲೆತ್ತಿದೆ. ಹಾಲೆಲೂಯಾ ಸ್ತುತಿ ನಿಮಗೆ, ಹಾಲೆಲೂಯಾ ಸ್ತುತಿ ನಿಮಗೆ. ಎಲ್ಲರೂ ಸೇರಿ ಹಾಲೆಲೂಯಾ ಸ್ತುತಿ ನಿಮಗೆ, ಆಮೆನ್. ಸ್ತುತಿ ನಿಮಗೆ, ಗ್ಲೋರಿ. ಕೊಲ್ಲುವ ಅಭಿಷೇಕ ಚಿಕ್ಕ ದಾವೀದನಿಟ್ಟವನೇ. ಕುರಿಗಳ ಕಾಯುವವನ ಇಸ್ರಾಯೇಲ ಅರಸನಾಗಿ ಎತ್ತಿದೆ ನೀನು ಮೇಲೆ 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 ಮೇಲೆ. ದುಷ್ಟ ಗೊಲಿಯಾತನ ಕೊಲ್ಲುವ ಅಭಿಷೇಕ ಚಿಕ್ಕ ದಾವೀದನಿಟ್ಟವನೇ. ಕುರಿಗಳ ಕಾಯುವವನ ಇಸ್ರಾಯೇಲ ಅರಸನಾಗಿ ಎತ್ತಿದೆ ನೀನು ಮೇಲೆ 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 ಮೇಲೆ. ಹಾಲೆಲೂಯಾ ಸ್ತುತಿ ನಿಮಗೆ, ಹಾಲೆಲೂಯಾ ಸ್ತುತಿ ನಿಮಗೆ. ಎಲ್ಲರೂ ಸೇರಿ ಹಾಲೆಲೂಯಾ ಸ್ತುತಿ ನಿಮಗೆ, ಹಾಲೆಲೂಯಾ ಸ್ತುತಿ ನಿಮಗೆ, ಹಾಲೆಲೂಯಾ ಸ್ತುತಿ
ಹಾಲೆಲೂಯ. ಸರಿ, ನಾವು ಇನ್ನೊಂದು ಹಾಡಾಡ್ತಾ ದೇವಾದ ದೇವರು ನಮ್ಮನ್ನು ಗಣಪಡಿಸಿ ನಮ್ಮದಲ್ಲಿ ರೋಜು ಇನ್ನೊಂದು ಹಾಡಾಡ ದೇವರು ನಮ್ಮನ್ನು ಗಣಪಡಿಸ್ತಾರೆ.
ಸ್ತೋತ್ರ. ಹಾಲೆಲೂಯ. ಸರಿ, ಎಲ್ಲ ಕಣ್ಣುಗಳು ಮುಚ್ಚಿ ನಾವೆಲ್ಲರೂ ಕೂಡ ಆರಾಧನೆ ಮಾಡ್ಕೊಂಡು ಪ್ರತಿಯೊಬ್ಬರು ಕೂಡ ಎಲ್ಲರೂ ಸೇರಿ ನಮ್ಮ ನಿರ್ಮಾಣಿಕನಾದ ದೇವರಿಗೆ ಪ್ರತಿಯೊಬ್ಬರು ಕೂಡ ನಾವು ಆರಾಧನೆ ಮಾಡಿಕೊಳ್ಳೋಣ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ, ಇಲ್ಲದನ್ನು ಇರುವುದಾಗಿ ಕರೆಯುವ ದೇವರೇ ನಿನಗೆ ಸ್ತೋತ್ರ. ಮಹತ್ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಪರಿಶುದ್ಧಾತ್ಮನಾಗಿರುವ ದೇವರೇ ನಿನಗೆ ಸ್ತೋತ್ರ. ಹಲ್ಲೆಲೂಯಾ. ಉನ್ನತನೇ ಆರಾಧನೆ యేసయ్య, ಆರಾಧನೆ. ಯೇಸುವೇ ಆರಾಧನೆ. ಯೇಸುವೇ ಆರಾಧನೆ. ಸ್ತೋತ್ರ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಬನ್ನಿರಿ ಪವಿತ್ರಾತ್ಮನೆ. ಅಯ್ಯ, ಕೆರೂಬಿಯರ ಮಧ್ಯದಲ್ಲಿಯೂ ಸೆರಾಫಿಯರ ಮಧ್ಯದಲ್ಲಿಯೂ ದೇವರೇ ಯೇಸುವೇ, ನಿತ್ಯವೂ ನಿರಂತರವೂ ವಾಸಿಸುವ ದೇವ ನಿನಗೆ ಸ್ತೋತ್ರ ಕರ್ತನೆ. ಇಲ್ಲದನ್ನು ಇರುವುದಾಗಿ ಕರೆಯುವ ದೇವರೇ ನಿನಗೆ ಸ್ತೋತ್ರ. ರಿಖಲ ಮಕರದ ಶತುರಿಖಲ ಮಮ యేసయ్య. హల్లెలూయా. యేసువే. హల్లెలూయా. ఉన్నతనే రిఖలన ಶತುರಖಲ ಮಮ. ಎಂಥ ಒಳ್ಳೆ ದೇವರು యేసయ్య. ಎಂಥ ಒಳ್ಳೆ ದೇವರು యేసయ్య. ಚಿಂತೆಯೆಲ್ಲ ತೀರಿದಯ್ಯ ನಿನ ಸೇರಲು. ಎಂಥ ಒಳ್ಳೆ ದೇವರು యేసయ్య. ಸ್ತೋತ್ರ.
ಹೋದಾಗ ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ యేసయ్య ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ యేసయ్య ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ యేసయ్య ಎಂತ ಒಳ್ಳೆ ದೇವರು యేసయ్య ಎಂತ ಒಳ್ಳೆ ದೇವರು యేసయ్య ಚಿಂತೆಯೆಲ್ಲ ತೀರಿಸಯ್ಯ ನಿನ್ನ ಸೇರಲು ಎಂತ ಒಳ್ಳೆ ದೇವರು యేసయ్య ಎಲ್ಲರೂ ಸೇರೋಣ ನನ್ನ ಚಿಂತೆಯೆಲ್ಲ ತೀರಿಸಯ್ಯ ನಿನ್ನ ಸೇರಲು ಗ್ಲೋರಿ ಎಂತ ಒಳ್ಳೆ ದೇವರು యేసయ్య ನನಗೀಗ ನನ್ನವರೆಲ್ಲರೂ ನನ್ನ ಬಿಟ್ಟು ದೂರ ಹೋದರು ನನಗೀಗ ನನ್ನವರೆಲ್ಲರೂ ನನ್ನ ಬಿಟ್ಟು ದೂರ ಹೋದರು ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು ನನ್ನ ಬಿಡಲೆ ಇಲ್ಲ యేసయ్య ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು ನೀನೇ ನನ್ನ ಬಿಡಲೆ ಇಲ್ಲ యేసయ్య ಮತ್ತೊಂದು ಸಾರಿ ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು ನನ್ನ ಬಿಡಲೆ ಇಲ್ಲ యేಸయ్య ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು ಅಯ್ಯ ಎಂತ ಒಳ್ಳೆ ದೇವರು యేసయ్య ಎಂತ ಒಳ್ಳೆ ದೇವರು యేసయ్య ಚಿಂತೆಯೆಲ್ಲ ತೀರಿ ಕೈಯ ನಿನ್ನ ಸೇರಲು
ನೋಡಲೇ ಇಲ್ಲ ಏಸಯ್ಯ. ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿದಯ್ಯ ದಿನ ಸೇರಲು. ಎಂತ ಒಳ್ಳೆ ದೇವರು ಏಸಯ್ಯ, ನನ್ನ ಚಿಂತೆಯೆಲ್ಲ ತೀರಿದಯ್ಯ. ದೇವರು ಏಸಯ್ಯ, ಚಿಂತೆಯೆಲ್ಲ ತೀರಿದಯ್ಯ. ದೇವರು ಏಸಯ್ಯ, ಚಿಂತೆಯೆಲ್ಲ ತೀರಿದಯ್ಯ ದಿನ ಸೇರಲು ಅಯ್ಯ. ದೇವರು ಏಸಯ್ಯ, ನನ್ನ ಚಿಂತೆಯೆಲ್ಲ ತೀರಿದಯ್ಯ ದಿನ ಸೇರಲು. ಎಂತ ಒಳ್ಳೆ ದೇವರು ಏಸಯ್ಯ, ಏಸಯ್ಯ ಚಿಂತೆಯೆಲ್ಲ. ಚಿಂತೆಯೆಲ್ಲ ತೀರಿದಯ್ಯ ನಿನ್ನ ಸೇರಲು. ಗೋರಿ ದೇವರು ಏಸಯ್ಯ, ನನ್ನ ಚಿಂತೆಯೆಲ್ಲ ತೀರಿದಯ್ಯ. ಏಸಯ್ಯ, ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿದಯ್ಯ. ಆಮೆನ್. ಏಸಯ್ಯ ನನ್ನ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ. ನನ್ನ ಹಿತ ಚಿಂತಕನು ನೀನೇ, ನನ್ನ ವಿಶೇಷ ಸಹಾಯಕನು ನೀನೇ. ನನ್ನ ಹಿತ ಚಿಂತಕನು ನೀನೇ, ನನ್ನ ವಿಶೇಷ ಸಹಾಯಕನು. ಕೂಗುವೆ ಮೂಗರಿಸಿ ಬಿದ್ದ ನನ್ನನು ಕೈ ಹಿಡಿದು ಮೇಲೆತ್ತಿ ಆಧರಿಸಿರುವೆ. ಮೂಗರಿಸಿ ಬಿದ್ದ ನನ್ನನು ಕೈ ಹಿಡಿದು ಮೇಲೆತ್ತಿ ಆಧರಿಸಿರುವೆ. ಕೂಗುವೆ ಕೂಗುವೆ
ಜೀವಿತದಲ್ಲಿ ಮೇಲನ್ನು ಮಾಡಿದ ಆತನೇ, ನಮ್ಮ ಜೀವಿತದಲ್ಲಿ ದೇವರು ಒಳ್ಳೆಯದನ್ನು ಮಾರ್ಪಡಿಸಿದ ಆತನೇ ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಪರಕ್ರಮಿಯಾದ ದೇವರೇ ನಿನಗೆ ಸ್ತೋತ್ರ. ಇಲ್ಲದನ್ನು ಇರುವುದಾಗಿ ಕರೆಯುವ ದೇವರೇ ನಿನಗೆ ಸ್ತೋತ್ರ. ಉನ್ನತನೇ, ಈ ರೀತಿಯಾಗಿ ನಿನ್ನ ಆರಾಧಿಸಿದ್ದೇವೆ ದೇವರೇ. ಆರಾಧಿಸುವಂತೆ ದೇವರು ನಮ್ಮನ್ನು ಬದುಕಿಸಿ ಒಳ್ಳೆಯ ಸ್ವರವನ್ನು ಕೊಟ್ಟು ದೇವರೇ ಹೃದಯ ಪೂರ್ವಕವಾಗಿ ನಿನ್ನ ಆರಾಧಿಸುವಂತೆ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅಯ್ಯ, ಸ್ತುತಿ ಮಾಡುವಾಗ ಎಲ್ಲ ಸ್ಥಿತಿಗತಿಗಳು ಮಾರ್ಪಡುತ್ತವೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಸ್ತುತಿ ಮಾಡಿದ ಯೋಸಾಫಾಟನ ಜೀವಿತದಲ್ಲಿ ಜಯವನ್ನು ಕೊಟ್ಟ ದೇವರು. ಅಯ್ಯ, ನಾವು ಸ್ತುತಿ ಮಾಡಿದಾಗ ದೇವರೇ ನಮ್ಮ ಸ್ಥಿತಿಗತಿಗಳನ್ನು ಮಾರ್ಪಡಿಸಲು ಸರ್ವಶಕ್ತನೇ ನಿನಗೆ ಸ್ತೋತ್ರ. ಎಲ್ಲ ವಿಷಯದಲ್ಲಿ ದೇವರೇ ನೀನೇ ನಮ್ಮನ್ನು ನಡೆಸಿದ ಆಪ್ತನೆ. ಮುಂದೆ ಕೂಡ ಪ್ರತಿ ವಿಷಯದಲ್ಲಿ ಕೂಡ ನೀನು ನಡೆಸಿ, ನೀನೆದ್ದು ಮಾತ್ರ ನಡೆಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಈ ಪ್ರಾರ್ಥನೆ, ಈ ಆರಾಧನೆ ನಿನ್ನ ಕೈಗೆ ಸಮರ್ಪಿಸಿ ಬೇಡುತ್ತೇನೆ ತಂದೆಯ ದೇವರೇ. ಆಮೆನ್, ಆಮೆನ್, ಆಮೆನ್. ಸ್ತೋತ್ರ. ಹಲ್ಲೆಲೂಯಾ. ಎಲ್ಲರೂ ಸಂತೋಷವಾಗಿದ್ದಾರೆ. ಆತನ ಸಮ್ಮುಖದಲ್ಲಿ ನಾವು ಯಾವಾಗಲೂ ಕೂಡ ಸಂತೋಷ ಪಡಬೇಕು. ಆಮೆನ್. ಎಷ್ಟು ಜನರು ದೇವ್ರ ವಾಕ್ಯ ಕೇಳಕ್ಕೆ ಆಸೆ ಐತೆ? ದೇವ್ರ ವಾಕ್ಯ ಕೇಳಕ್ಕೆ ಆಸೆ ಐತೆ ಅನ್ನುವಂಥವರೆಲ್ಲರೂ ಕೂಡ ನಿಮ್ಮ ಬೈಬಲಲ್ಲಿ ವಾಕ್ಯವನ್ನು ತೆಗೆಯೋಣ. ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನ ವಾಕ್ಯ ಓದೋಣ. ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನ ವಾಕ್ಯ ಓದ್ರಿ ಬೇಗ. ಯೇಸು ಅವನಿಗೆ, ನಿನ್ನ ಕೈಲಿ ಆಗುವ ಆಗಿದ್ದರೆ ಅನ್ನುತ್ತೀಯೋ, ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು. ಕಣ್ಣುಗಳ ಮುಚ್ಚಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಈ ಸಮಯದಲ್ಲಿ ವಾಕ್ಯಗಳ ಮೂಲಕ ಮಾತನಾಡಲು ಬನ್ನಿರಿ. ಈ ವಾಕ್ಯ ಎನ್ನುವಂಥ ಜೀವಕರವಾದ ಮಾತು ದೇವರೇ ಸಭೆಯಲ್ಲಿ ಕೂತ ಮತ್ತು ದೇವರೇ ಸಪ ಕರ್ತಾದೆ ಕರ್ತನೆ, ಸೋಷಿಯಲ್ ಮೀಡಿಯಾದಲ್ಲಿ ವಾಕ್ಯ ಕೇಳುವಂಥ ಪ್ರತಿ ಕುಟುಂಬಗಳು ದೇವರೇ ಸಪ ಸ್ಥಿರವಾಗಿ ವಾಕ್ಯ ಕೇಳಿ ಭಕ್ತಿಯಲ್ಲಿ ಬಲವಾಗಿ ಬೆಳೆಯುವಂತೆ ಸಹಾಯ ಮಾಡಬೇಕೆಂತೇಳಿ ಪ್ರಾರ್ಥನೆ ಮಾಡ್ತಾನೆ. ಅಯ್ಯ, ವಾಕ್ಯದ ಮೂಲಕ ನೀನು ಮಾತನಾಡಿ ಬಲಪಡಿಸಿ ನಡೆಸಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯ ದೇವರೇ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಇಲ್ಲಿ ಗಮನಿಸಿದ ಪ್ರೀತಿಯುಳ್ಳ ದೇವ ಜನರೇ, ಮಾರ್ಕನ ಬರೆದ ಸುವಾರ್ತೆಯಲ್ಲಿ 9ನೇ ಅಧ್ಯಾಯ ಬಹಳ ಶ್ರೇಷ್ಠವಾದ ಅಧ್ಯಾಯ ಇದು. ಯೇಸು ಸ್ವಾಮಿ ಬೆಟ್ಟದ ಮೇಲೆ ಪ್ರಾರ್ಥನೆ ಮಾಡೋದಕ್ಕೆ ಹೋಗಿದೆ. ಎಲ್ಲಿಗೆ ಹೋಗಿದೆ ಹೇಳ್ರಿ ಯೇಸು ಸ್ವಾಮಿ? ಮಾತಾಡ್ರಿ, ಎಲ್ಲಿಗೆ ಹೋಗಿದೆ ಯೇಸು ಸ್ವಾಮಿ? ಬೆಟ್ಟದ ಮೇಲೆ ಪ್ರಾರ್ಥನೆ ಮಾಡೋದಕ್ಕೆ ಯೇಸು ಸ್ವಾಮಿ ಹೋಗಿದ್ದನು. ಹಲ್ಲೆಲೂಯಾ. ಯೇಸು ಸ್ವಾಮಿ ಬೆಟ್ಟದ ಮೇಲೆ ಪ್ರಾರ್ಥನೆ ಮಾಡೋದಕ್ಕೆ ಹೋದಾಗ 3 ಶಿಷ್ಯರನ್ನ ಕರ್ಕೊಂಡದ. ಎಷ್ಟು ಜನರ ಕರ್ಕೊಂಡೋದ ಹೇಳ್ರಿ? 3 ಶಿಷ್ಯರನ್ನ ಕರ್ಕೊಂಡೋದ. ಇನ್ನು ಉಳಿದ 9 ಜನ ಶಿಷ್ಯರು ಎಲ್ಲಿದ್ರು? ಬೆಟ್ಟದ ಕೆಳಗಡೆ ಇದ್ರು, ಊರು ಒಳಗಡೆ ಇದ್ರು. ಹಲ್ಲೆಲೂಯಾ. ಯೇಸು ಸ್ವಾಮಿ ಬೆಟ್ಟದ ಮೇಲೆ ಪ್ರಾರ್ಥನೆ ಮಾಡಬೇಕಾದ್ರೆ ಆತನು ಪ್ರಕಾಶಮಯವಾದ ದರ್ಶನಗಳನ್ನು ಕಾಣುತ್ತಾ ಕೆಳಗೆ ಇಳಿದು ಬರುವುದರೊಳಗಡೆ ಇಲ್ಲಿ ಒಂದು ಘಟನೆ ನಡೆದಿತ್ತು. 9 ಜನ ಶಿಷ್ಯರ ಅವ್ರ ಹತ್ರ ಒಂದು ಘಟನೆ ನಡೆದಿತ್ತು. ಏನ್ ಘಟನೆ ಅಂದ್ರೆ, ಒಬ್ಬ ಮೂಗ ದೆವ್ವ ಹಿಡಿಯಲ್ಪಟ್ಟ ಯವ್ವನಸ್ಥನ ತಂದೆ, ಗಮನಿಸಿ ಪ್ರೀತಿಯುಳ್ಳ ದೇವ ಚಂದ್ರೆ, ಕರ್ಕೊಂಡು ಬಂದ. ಯಾರ ಹತ್ರ? ಯೇಸು ಸ್ವಾಮಿ ಬಳಿಗೆ ಬಂದ್ರೆ ಯೇಸು ಸ್ವಾಮಿ ಬೆಟ್ಟದ ಮೇಲೆ ಇದ್ದಾನೆ. ಎಲ್ಲಿದ್ದಾನೆ ಯೇಸು ಸ್ವಾಮಿ? ಮಾತಾಡಿ, ಯೇಸು ಸ್ವಾಮಿ ಎಲ್ಲಿದ್ದಾನೆ ಹೇಳ್ರಿ? ಬೆಟ್ಟದ ಮೇಲೆ ಇದ್ದಾನೆ. ಹಲ್ಲೆಲೂಯಾ. ಈಗ ಉಳಿದ ಕೆಲವರು ಹೆಜ್ಜೆನಿದ್ರೆ ಇಲ್ಲಿ ಕೆಳಗಡೆ. ಮಾತಾಡ್ರಿ, ಹೆಜ್ಜೆನಿದ್ರೆ ಕೆಳಗಡೆ 9 ಜನ ಕೆಳಗಡೆ ಇದ್ದಾರೆ. ಹಲ್ಲೆಲೂಯಾ. ಈಗ ಯೇಸು ಸ್ವಾಮಿ ಇಲ್ಲಲ್ಲ, ಯೇಸು ಸ್ವಾಮಿ ಕೈ ಕೆಳಗಿರುವಂಥವರು, ಯೇಸು ಸ್ವಾಮಿ ಶಿಷ್ಯರಾಗಿರುವಂಥವರು ಏನ್ ಮಾಡಿದ್ರು ಗೊತ್ತಾ ಪ್ರೀತಿಯುಳ್ಳ ದೇವ ಚಂದ್ರೆ? ಅವರು ಆ ವ್ಯಕ್ತಿ ಬರುವಂಥದ್ದನ್ನು ನೋಡಿದ್ರು. ನೋಡಿದ ಮೇಲೆ ಗಮನಿಸ್ರಿ, ಯೇಸು ಸ್ವಾಮಿ ಇಲ್ಲ ಅಂತ ಹೇಳಿರ್ಬೋದು. ಹೇಳಿದ ಮೇಲೆ ಗಮನಿಸ್ರಿ, ಆ ತಂದೆ, ಆ ಯವ್ವನಸ್ಥನ ತಂದೆ, ಯೇಸು ಸ್ವಾಮಿ ಹೇಗೋ ಇಲ್ಲ, ಆದ್ರೆ ಯೇಸು ಸ್ವಾಮಿ ಶಿಷ್ಯರಾಗಿರುವ ನಿಮಗೂ ಆಸಕ್ತಿ ಇರುತ್ತಲ್ಲ, ನೀವು ನನ್ನ ಮಗನ ಗುಣಪಡಿಸಬೇಕಂತೇಳಿ ಬೇಡಿಕೊಂಡಾಗ ಈ 9 ಜನ ಶಿಷ್ಯರು ಪ್ರಾರ್ಥನೆ ಮಾಡ್ತಾರೆ. ಅದ್ಭುತ ಆಗ್ತಾನೆ ಇಲ್ಲ. ಆ ಮೂಗ ದೇವ ಹೋಗ್ತಾನೆ ಇಲ್ಲ. ಆ ಮೂರ್ಛೆ ಬೀಳುವಂತ ರೋಗ ಹೋಗ್ತಾ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಯವ್ವನಸ್ಥನ ಗಮನಿಸ್ರಿ, ಆ ದೆವ್ವ ಯಾವಾಗ ಒಳಗೆ ಬರುತ್ತೋ ಆ ವ್ಯಕ್ತಿ ಮೂರ್ಛೆ ರೋಗದ ಸರ ಬೀಳ್ತಾ ಇದ್ದಾನೆ, ಬಾಯಲ್ಲಿ ನೊರೆ ಸುರಿತಾ ಇದೆ, ಕೈಗಳೆಲ್ಲ ಸೆಟ್ಕೊಂಡು ಹೋಗ್ತಾ ಇದೆ. ಆ ಪರಿಸ್ಥಿತಿಯಲ್ಲಿ ಇದ್ದಾನೆ. ಯಾವಾಗಾದ್ರೂ ಆ ಮೂಗ ದೆವ್ವ ಶರೀರದೊಳಗೆ ಬರುತ್ತೋ ಹಾಗಾಗಿ ನೀರಿನಲ್ಲಿಯೂ ಬೆಂಕಿಯಲ್ಲಿಯೂ ಬೀಳಿಸ್ತಾ ಇದೆ. ಅದನ್ನು ಬಿಡಿಸುವುದಕ್ಕೆ ಗಮನಿಸ್ರಿ, ಶಿಷ್ಯರ ವೇಳೆ ಕರೆ ತೆಗೆದುಕೊಂಡು ಬಂದಾಗ ಶಿಷ್ಯರ ಕೈಲಿ ಆಗ್ಲಿಲ್ಲ. ಹಲ್ಲೆಲೂಯಾ.
ಶಿಷ್ಯರ ಕೈಲಿ ಆಗದೆ ಹೋಗಿರುವಾಗ ಯೇಸು ಸ್ವಾಮಿ ಬೆಟ್ಟದಿಂದ ಇಳಿದು ಬರ್ತಿರುವಾಗ ಈ ಯವ್ವನಸ್ಥನ ತಂದೆ ಹೋಗ್ತಾನೆ. ಅಲ್ಲಿ ಹೇಳ್ತಾನೆ, ಯವ್ವನಸ್ಥನ ತಂದೆ, ಅಯ್ಯ ನಿನ್ನ ಕೈಲಿ ಆಗುವಾಗಿದ್ರೆ ನನ್ನ ಮಗನ ಗುಣಪಡಿಸು, ನಿನ್ನ ಕೈಲಿ ಆಗಂಗಿದ್ರೆ ನನ್ನ ಮಗನ ಸರಿಪಡಿಸು, ನನ್ನ ಮಗನಲ್ಲಿರುವಂಥ ಬಲಹೀನತೆ ಹೋಗಿಸು, ಓಡಿಸು ಅಂತ ಹೇಳಿ ಕೇಳಿಕೊಂಡಾಗ ಯೇಸು ಸ್ವಾಮಿ ಹೇಳ್ತಾನೆ, ನಿನ್ನ ಕೈಲಿ ಆಗುವಾಗೆ ಅಂತ ಹೇಳ್ತೀಯೋ ತಿಳ್ಕೊ, ನಂಬುವವನಿಗೆ ಎಲ್ಲ ಆಗುವುದು ಅಂತ ಹೇಳ್ದನು. ಹಲ್ಲೆಲೂಯ, ಹಲ್ಲೆಲೂಯ. ಗಮನಿಸಿ ಪ್ರೀತಿಯುಳ್ಳ ದೇವಚಂದ್ರೆ, ಯೇಸು ಸ್ವಾಮಿನೂ ಕೂಡ ಶಿಷ್ಯರ ಥರನೇ ಅನ್ಕೊಂಡ್ಬಿಟ್ಟನ. ಅಯ್ಯೋ ಈ ಶಿಷ್ಯರ ಕೈಯಲ್ಲಿ ಆಗಿಲ್ಲ, ಯೇಸು ಸ್ವಾಮಿ ಕೂಡ ಮಾಡ್ತಾನೆ ಇಲ್ಲ, ಯೇಸು ಸ್ವಾಮಿ ಕೈಲಿ ಕೂಡ ಆಗ್ತದೋ ಇಲ್ಲ. ಇವತ್ತು ಬಹಳ ಜನರ ಜೀವಿತದಲ್ಲಿ ಗಮನಿಸಿರಿ, ಪ್ರಾರ್ಥನೆ ಮಾಡ್ತಾರೆ, ಉತ್ತರ ಸಿಕ್ಕಿಲ್ಲ ಅಂತೇಳಿ ಬಾಧೆ ಪಡ್ತಾರೆ. ಗಮನಿಸಿರಿ, ಯೇಸುವಿನ ಕೈಯಲ್ಲಿ ಎಲ್ಲವೂ ಆಗುತ್ತೆ. ಆಮೇನ್. ಅದು ಮರಣವಾಗಲಿ ಜೀವವಾಗಲಿ ಏನೇ ಆಗಲಿ ದೇವರು ಎಲ್ಲವನ್ನು ಸಾಧ್ಯವಾಗಿ ಮಾರ್ಪಡಿಸುವವನು. ಹಲ್ಲೆಲೂಯ, ಹಲ್ಲೆಲೂಯ. ಆದ್ರೆ ನಾವೇನ್ ಮಾಡ್ಬೇಕು ಗೊತ್ತಾ? ನಂಬಬೇಕು. ಎಲ್ಲ ಹೇಳ್ರಿ, ಪಕ್ಕದಲ್ಲಿ ಕೈ ಕೊಟ್ಟಾಡ್ರಿ. ಇನ್ನು ಮೇಲೆ ನಿನ್ನ ಜೀವಿತದಲ್ಲಿ ಅದ್ಭುತಗಳಾಗಬೇಕಂದ್ರೆ, ಆಶೀರ್ವಾದ ಬರಬೇಕಂದ್ರೆ, ಸಮಸ್ತವೂ ನಿನಗೆ ಸಾಧ್ಯವಾಗಿ ಮಾರ್ಪಡಬೇಕಂದ್ರೆ ನೀನು ನಂಬಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಮನುಷ್ಯರ ಕೈಯೆಲ್ಲ ದೇವ್ರದು. ಆಮೆನ್, ಹಲ್ಲೆಲೂಯ. ಒಂದ್ಸಾರಿ ಮೋಶೆಗೆ ಹೇಳ್ತಾನೆ, ಮೋಶೆ ನನ್ನ ಕೈ ಮೋಟುಗೈ ಅಲ್ಲ. ಆಮೆನ್. ಗಮನಿಸಿರ್ಬೀತು ದೇವಚಂದ್ರೆ, ದೇವರ ಕೈ ಮೋಟುಗೈ ಅಲ್ಲ. ಇಲ್ಲಿ ದೇವರು ಯೇಸು ಸ್ವಾಮಿ ಹೇಳ್ತಾನೆ, ನಿನ್ನ ಕೈಲಿ ಆಗುವ ಆಗಿದ್ರೆ ಅನ್ನುತ್ತೀಯೋ. ಅಲ್ಲಿ ಪ್ರಶ್ನೆ ಮಾಡ್ತಾನೆ ದೇವರು. ಪ್ರಶ್ನೆ ಮಾರ್ಕ್ ಇದೆ, ಅಲ್ಲಿ ಕ್ವಶನ್ ಮಾರ್ಕ್ ಇದೆ. ದೇವರೇ ಪ್ರಶ್ನೆ ಮಾಡ್ತಾನೆ, ತಿಳ್ಕೋ, ನಿನ್ನ ಕೈಲಿ ಆಗುವಾಗಿದೆ ಅಂತೇಳಿ ಯಾವತ್ತು ಅನ್ಕೊಳಕ್ ಹೋಗ್ಬೇಡ. ದೇವರ ಕೈಯಲ್ಲಿ ಎಲ್ಲವೂ ಸಾಧ್ಯ. ಆಮೇನ್. ಆತನು ಆಕಾಶ ಭೂಮಿಯನ್ನು, ಈ ಲೋಕ ಸಮಸ್ತವನ್ನು ಬಾಯಿ ಮಾತಿನಲ್ಲೇ ಉಂಟು ಮಾಡಿದ್ದಾನೆ. ಹಲ್ಲೆಲೂಯ. ಆತನಿಗೆ ಅಸಾಧ್ಯವಾದದ್ದು ಈ ಲೋಕದಲ್ಲಿ ಒಂದೂ ಇಲ್ಲ. ದೇವರಿಗೆ ಎಲ್ಲವೂ ಸಾಧ್ಯ. ಆಮೇನ್. ಅದಕ್ಕೋಸ್ಕರ ಯೇಸು ಹೇಳ್ತಾನೆ, ನೀನು ನಂಬುವುದಾದ್ರೆ ನಂಬುವವನಿಗೆ ಎಲ್ಲವೂ ಸಾಧ್ಯ. ಹಲ್ಲೆಲೂಯ. ಇವತ್ತು ವಿಶ್ವಾಸಿಗಳ ಜೀವಿತದಲ್ಲಿ ಯಾವಾಗಾದ್ರೆ ದೇವರ ಮೇಲೆ ನಂಬಿಕೆ ಇಡ್ತಾರೋ, ಯಾವಾಗಾದ್ರೆ ದೇವರ ಮೇಲೆ ವಿಶ್ವಾಸ ಇಡ್ತಾರೋ, ಯಾವಾಗಾದ್ರೆ ದೇವರ ಮೇಲೆ ಆ ವಿಶ್ವಾಸ ಯಾತ್ರೆಯಲ್ಲಿ ಹೆಜ್ಜೆಗಳನ್ನು ಹಾಕುತ್ತಾರೋ, ಅವರ ಜೀವಿತದಲ್ಲಿ ಇದುವರೆಗೂ ಕಾಣದ ಪರಿಸ್ಥಿತಿಗಳಲ್ಲಿ ದೇವರು ಬದಲಾವಣೆ ತರುತ್ತಾನೆ. ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ. ಬರ್ಬೇಕಾ ಬೇಡ ಬದಲಾವಣೆ? ನನ್ನ ಜೀವಿತದಲ್ಲಿ ಬದಲಾವಣೆ ಬರ್ಬೇಕಂಬರ್ ಕೈ ಎತ್ರಿ. ನನ್ನ ಜೀವಿತದಲ್ಲಿ ದೇವ್ರ ಅದ್ಭುತ ಮಾಡೋಕಂಬರ್ ಕೈ ಎತ್ರಿ. ನೀವು ಮಾಡ್ಬೇಕಾದ್ರೆ ಕೆಲಸ ಒಂದೇ, ನಂಬಬೇಕು. ಏನ್ ಮಾಡ್ಬೇಕು ನೀವು? ಮಾತಾಡ್ರಿ, ಏನ್ ಮಾಡ್ಬೇಕು ಹೇಳ್ರಿ ನೀವು? ನಂಬಬೇಕು. ಹಲ್ಲೆಲೂಯ. ನಂಬುವವನಿಗೆ ಎಲ್ಲ ಆಗುತ್ತಂತೆ. ಹಲ್ಲೆಲೂಯ. ಅಲ್ಲಿ ಯೇಸು ಸ್ವಾಮಿ ನಂಬುವವನಿಗೆ ರೋಗ ಒಂದೇ ವಾಸಿ ಆಗುತ್ತಂತ ಹೇಳಿಲ್ಲ, ಅಲ್ಲಿ ಎಲ್ಲ. ಹಲ್ಲೆಲೂಯ. ಎಲ್ಲ ಅಂದ್ರೆ ಈ ಪ್ರಕೃತಿಯಲ್ಲಿ ಏನು ಅಸಾಧ್ಯವಾಗಿದೆಯೋ ಎಲ್ಲವನ್ನು ದೇವರು ನಂಬುವವನ ಜೀವಿತದಲ್ಲಿ ಸಾಧ್ಯವಾಗಿ ಮಾರ್ಪಡಿಸುತ್ತಾನೆ. ಆಮೇನ್, ಹಲ್ಲೆಲೂಯ. ಅದಕ್ಕೋಸ್ಕರ ನೀನು ನಾವೆಲ್ಲರೂ ಕೂಡ ಏನ್ ಮಾಡ್ಬೇಕು ಹೇಳ್ರಿ? ಮಾತಾಡ್ರಿ, ಏನ್ ಮಾಡ್ಬೇಕು ಹೇಳ್ರಿ? ನಂಬಬೇಕು. ಹೆಂಗ್ ನಂಬಬೇಕು? ಬಾಯಿ ಮಾತಿಂದ ನಂಬಬಾರ್ದು ನಾವು. ಕೆಲವೊಬ್ರು ನೋಡ್ರಿ, ಬಾಯಿ ಮಾತಿಂದ ನಂಬಿಕೆ ಮಾತಾಡ್ತಾರ. ಏನ್ ನಾನು ನಂಬಿನ ಹೃದಯ ಗೋಳಾಡ್ತಿರುತ್ತೆ. ಏನ್ ಮಾಡ್ತಿರ್ತ ಹೃದಯ? ಗೋಳಾಡ್ತಿರ್ತ. ದೇವ್ರು ಅದು ಮಾಡಿಲ್ಲ, ಇದು ಮಾಡಿಲ್ಲ, ಹಂಗಾಗಿಲ್ಲ. ಇಲ್ಲ, ನೀನ್ ನಂಬುವುದಾದ್ರೆ ದೇವರು ಕಾರ್ಯ ಮಾಡ್ತಾನೆ. ಒಂದ್ಸರಿ ಗಮನಿಸ್ರಿ ಪ್ರೀತಿಯುಳ್ಳ ದೇವಚಂದ್ರೆ, ಮಾರ್ತಾ ಮರಿಯಳು ತನ್ನ ತಮ್ಮ ಸತ್ತೋಗಿರುವಾಗ ಬಹಳ ಬಾಧೆ ಪಡ್ತಾ ಇರ್ತಾರೆ. ಯೇಸು ಸ್ವಾಮಿ ಬಂದಾಗ ಗಮನಿಸ್ರಿ, ಮಾರ್ತಾ ಹೇಳ್ತಾರೆ, ಅಯ್ಯ ನನ್ನ ತಮ್ಮ ಸತ್ತು ಸಮಾಧಿಯಲ್ಲಿ 4 ದಿನ ಆಯ್ತು, ಉಣಿಟ್ಟಿವ ಅವನ್ನ. ಯೇಸು ಸ್ವಾಮಿ ಒಂದು ಮಾತಾಡ್ತಾನೆ, ಮರಿಯಾಳೆ ಅಂದಿಲ್ಲ, ಮಾರ್ತಾಳೆ, ನೀನ್ ನಂಬುವುದಾದ್ರೆ ಏನ್ ಕಾಣತಿ? ದೇವರ ಮಹಿಮೆ. ಹಲ್ಲೆಲೂಯ. ದೇವರ ಮಹಿಮೆ ಅಂತ ಹೇಳ್ರಿ, ಸತ್ತ ಸಮಾಧಿಯಲ್ಲಿ 4 ದಿನ ಉಣಲ್ಪಟ್ಟಂತ ಲಾಜರ್ನ ಎಬ್ಬಿಸಿದ ಮಹಿಮೆ ಅದು. ಆಮೇನ್, ಹಲ್ಲೆಲೂಯ. ಆ ಮಹಿಮೆಗೆ ಈ ಲೋಕದಲ್ಲಿ ಸರಿಸಾಟಿ ಯಾವ ಮಹಿಮೆ, ಯಾವ ನಾಮವೂ ಇಲ್ಲವೇ ಇಲ್ಲ. ಹಲ್ಲೆಲೂಯ. ಅದಕ್ಕೋಸ್ಕರ ನೀವು ನಾವೆಲ್ಲರೂ ದೇವರ ಮಹಿಮೆ ಕಾಣಬೇಕಂದ್ರೆ, ದೇವರ ಅದ್ಭುತ ಕಾಣಬೇಕಂದ್ರೆ, ದೇವರ ಕಾರ್ಯಗಳನ್ನು ನೋಡ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳ್ರಿ? ನಾವು ನಂಬಬೇಕು. ಹಲ್ಲೆಲೂಯ. ನಂಬುವವನ ಜೀವಿತದಲ್ಲಿ, ನಂಬಿಕೆ ಇಡುವವನ ಜೀವಿತದಲ್ಲಿ ಎಲ್ಲವೂ ಆಗುತ್ತೆ. ಹೇಳ್ರಿ, ಎಲ್ಲವೂ ಆಗುತ್ತೆ. ಹಲ್ಲೆಲೂಯ. ಎಲ್ಲ ಆಗುತ್ತೆ. ಇದು ಅಸಾಧ್ಯ ಅನ್ನೋದು ಇಲ್ಲವೇ ಇಲ್ಲ. ದೇವರಿಗೆ ಅಸಾಧ್ಯ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಆಮೇನ್. ನಾವು ನಂಬದಿರುವುದ ಕಾರಣ ನಮಗೆ ಅಸಾಧ್ಯವಾಗಿದೆ. ನಾವು ಕೆಲವು ಸಾರಿ ನಂಬೋದಿಲ್ಲ, ಅದು ನಮಗೆ ಅಸಾಧ್ಯವಾಗಿರುತ್ತೆ. ನಾವು ನಂಬಬೇಕು. ಹೆಂಗ್ ನಂಬಬೇಕು ಗೊತ್ತೇ? ನಾವು ಹೆಂಗ್ ನಂಬಬೇಕು ಗೊತ್ತೇ? ನಾವು ತೆಗಿರಿ ವಾಕ್ಯ ಓದೋಣ, ಹೆಂಗ್ ನಂಬಬೇಕಂತ ವಾಕ್ಯ ನೋಡೋಣ. 2 ಕೊರಿಂಥಿ 4ನೇ ಅಧ್ಯಾಯ 18ನೇ ವಚನ. ವಾಕ್ಯ ಓದ್ರೆ ಬೇಗ. ಬೈಬಲ್ ಹೇಳುತ್ತೆ ನಂಬಿಕೆ ಕುರಿತು ನೋಡೋಣ. 2 ಕೊರಿಂಥಿ 4ನೇ ಅಧ್ಯಾಯ 18ನೇ ವಚನ. ವಾಕ್ಯ ಓದೋಣ.
ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸುವರಾಗಿದ್ದೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಇವ ನಮ್ಮ ಪರಿಸ್ಥಿತಿ ಕಾಣುವಂಥದ್ದು ನೋಡಿ ಅದರ ಮೇಲೆ ಗಮನ ಇಡಬಾರ್ದು. ನಾವು ಕಾಣದಿರುವಂಥವುಗಳ ಮೇಲೆ ನಮ್ಮ ಪರಿಸ್ಥಿತಿಗಳು ದೇವರು ಹೆಂಗು ಬದಲಾಯಿಸ್ತಾನೆ, ಭಕ್ತರ ಜೀವಿತದಲ್ಲಿ ದೇವರು ಎಂಥ ಬದಲಾವಣೆ ತಂದಿದ್ದಾನೆ, ಆ ಬದಲಾವಣೆ ದೇವರು ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ತಂದೆಯ ತರ್ತಂತೇಳಿ ಆ ನಂಬಿಕೆ ಇರಬೇಕು ನಮಗೆ. ಆಮೆನ್, ಹಲ್ಲೆಲೂಯ. ಗಮನಿಸಿರ್ಬೋದು ದೇವಚಂದ್ರೆ, ನಾವು ಯಾವಾಗಲೂ ಕೂಡ ವಿಶ್ವಾಸಿಗಳಾದ ನಾವು ನಮ್ಮ ನಂಬಿಕೆ ಹೆಂಗಿರ್ಬೇಕಂದ್ರೆ ಕಾಣದಿರುವವುಗಳ ಮೇಲೆ ನಂಬಿಕೆ ಇಡಬೇಕು. ಸಮಸ್ತವನ್ನು ತರುವ ದೇವರು ನಮ್ಮ ಹತ್ರ ಇದ್ದಾನೆ. ಆಮೆನ್. ನಾನು ಇಡುವ ನಂಬಿಕೆ ಆತನಲ್ಲಿ ಮಾತ್ರ. ಹಲ್ಲೆಲೂಯ. ಆತನು ಮಾತ್ರ ಎಲ್ಲ ಪರಿಸ್ಥಿತಿಯನ್ನು ಬದಲಾಯಿಸ್ತಾನೆ. ಆಮೆನ್, ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೋಸ್ಕರ ನಾವು ನಂಬಬೇಕು. ಏನಿಲ್ಲ, ಎಲ್ಲ ಆಗುತ್ತೆ. ನಮ್ಮಲ್ಲಿ ನಂಬಿಕೆ ಇದ್ರೆ ಸಾಕು. ಹೆಂಗ್ ನಂಬಿಕೆ ಇರ್ಬೇಕಂತ ಹೇಳ್ತಾ ವಾಕ್ಯ, ನಾವು ಕಾಣುವಂಥವುಗಳ ಮೇಲೆ ನಿರೀಕ್ಷೆ ಅಂದ್ರೆ ನಂಬಿಕೆ. ಆ ನಂಬಿಕೆ ಇಡಬಾರ್ದು. ನಾವು ಕಾಣುವಂಥ ಪರಿಸ್ಥಿತಿ ನೋಡಿ, ಅಯ್ಯೋ ನಮ್ಮ ಕೈಲಿ ಇಷ್ಟೇ ಆಗೋದು, ಇಷ್ಟೇ ದುಡಿತಾ ಇದ್ದೀನಿ, ಇಷ್ಟೇ ಸಂಪಾದಿಸ್ತಾ ಇದ್ದೀನಿ, ಇಷ್ಟೇ ಕೆಲಸ, ದಿನಕ್ಕೆ ಎಷ್ಟು ಬಡಿತದೆ ನನಗೆ ಹಣ, ಎಷ್ಟು ದುಡಿತೀನಿ ನಾನು, 800 ರೂಪಾಯಿ ಇಲ್ಲ 1000 ರೂಪಾಯಿ ಇಲ್ಲ 600 ರೂಪಾಯಿ ಇಲ್ಲ 400 ರೂಪಾಯಿ ಇಲ್ಲ 300 ರೂಪಾಯಿ ಇಲ್ಲ, ಏನೂ ಇಲ್ಲ. ಹಿಂಗೆ ನನ್ನ ಪರಿಸ್ಥಿತಿ. ಇಷ್ಟೇ ದುಡಿಯೋದು, ಇಷ್ಟು ದುಡಿದ್ರೆ ಶ್ರೀಮಂತರ ಆಗ್ಬಿಡ್ತೀವ, ಇಷ್ಟು ದುಡಿದ್ರೆ ಒಳ್ಳೆ ಸ್ಥಾನಕ್ಕೆ ಬರ್ತೀವ, ಇಷ್ಟು ದುಡಿದ್ರೆ ಹಿಂಗೆ ಆಗ್ತೀವ. ಇಲ್ಲ, ನಾವು ಯಾವಾಗಾದ್ರೆ ದೇವರ ಮೇಲೆ ನಂಬಿಕೆ ಇಟ್ಟು ಹೆಜ್ಜೆ ಆಗ್ತೇವೋ ಆಗ ನಿನ್ನ ಸಮಸ್ಯೆಗಳನ್ನು ದೇವರು ತೆಗೆದಾಕಿ ನೀನು ದುಡಿದಿರುವುದರಲ್ಲೇ ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ಆಮೆನ್, ಹಲ್ಲೆಲೂಯ. ಕಾಣುವಂಥದ್ದು ನೋಡಬಾರ್ದು ನಾವು. ಕಾಣುವಂಥ ಪರಿಸ್ಥಿತಿ ನೋಡಿ, ಕಾಣುವಂಥ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿ, ಕಾಣುವಂಥ ಮನೆ ನೋಡಿ, ಕಾಣುವಂಥ ಸ್ಥಿತಿ ನೋಡಿ, ಕಾಣುವಂಥ ಕೆಲಸ ನೋಡಿ ಅದರ ಮೇಲೇನೆ ನಿರೀಕ್ಷೆ ಇಡಬಾರ್ದು. ಇಷ್ಟೇ 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 ಅಂತೇಳಿ ಯಾವಾಗಲೂ ಕೂಡ ಹೈಪ್ ಆಗಿರ್ಬೇಕು ನಾವು, ಐಕ್ ಆಗಿರ್ಬೇಕು ನಾವು. ಹಲ್ಲೆಲೂಯ, ಹಲ್ಲೆಲೂಯ. ಯಾವಾಗಲೂ ದೊಡ್ಡ ಯೋಚನೆ. ಆಮೆನ್. ಹೆಂಗಿರ್ಬೇಕು ನಮ್ಮ ನಂಬಿಕೆ ಹೇಳ್ರಿ? ದೊಡ್ಡದಾಗಿರ್ಬೇಕು, ದೊಡ್ಡ ಗುರಿ ಇಟ್ಕೊಳ್ಬೇಕು. ಹಲ್ಲೆಲೂಯ. ಚಿಕ್ಕದಾಗಿ 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 ಚಿಕ್ಕದಾಗಿರಬಾರ್ದು. ನೀನೇ ಅಣ್ಣಪ್ಪ ಅಷ್ಟು ಹೇಳ್ತೀವಿ, ನಾವು ವಿಶ್ವಾಸಿ ಹೇಳ್ಕತ್ತೇನಂದ್ರ ದೇವ್ರಲ್ಲಿ ವಿಶ್ವಾಸಿಗಳ ಹತ್ರ ಮಾತಾಡ್ತಿರೋದು. ಆಮೆನ್, ಹಲ್ಲೆಲೂಯ. ಅವನ್ಯಾರು ವಾಕ್ಯನೇ ಗೊತ್ತಿಲ್ಲ ಅವನಿಗೆ. ಆ ಯವನಸ್ಸಿನ ತಂದೆಗೆ ಯೇಸು ಸ್ವಾಮಿ ಹತ್ರ ಬಂದು ಏನು ಮಾತಾಡ್ತಾನೆ ಹೇಳು? ನಿನ್ ಕೈಯಲ್ಲಿ ಆಗಿದ್ರೆ ಅದೇ ದೇವ್ರ ಮಕ್ಕಳಾದ್ರೆ నాయనా నీకు అంత అవుతుంది నాయనా ఏమన్నా చెయ్యి నాయనా అంటాడు. కానీ ఈ వచ్చాడు కదా ఈ పిల్లోడి బాబు ఏమంటున్నాడు? నీ చేతుల్లో అయితే కానీ ಈ ಪನಿ ಚೆಯ್ಯಿ, ಈ ರೋಗವನ್ನು ನಯಂ ಚೆಯ್ಯಿ, ಇದು ವಾಸಿ ಮಾಡು, ಇದನ್ನ ಗುಣಪಡಿಸು, ಇದನ್ನ ಅದ್ಭುತ ಮಾಡು. ಇಲ್ಲ ನಿನ್ ಕೈಲಿ ಹಾಕಲ್ಲ ಬಿಡು, ಎಲ್ಲರ ಕೈ ಹೋಗಿ ಬಂದು ನೀ ಯಾರ ಕೈಲಿ ಆಗಲ್ಲ, ಲಾಸ್ಟ್ ನೀರವರಿಗೆ ಇರಲಿ, ಸಾಯಿವರಿಗೆ ಸಾಯಿಲ್ ಅಂತಿದ್ದ. ಹಲ್ಲೆಲೂಯ. ಇವನು ಹೊಸ ವಿಶ್ವಾಸಿನೇ. ದೇವ್ರು ಹೇಳ್ತಾರೆ ನೀನು ನಂಬುವುದಾದ್ರೆ, ಹಲ್ಲೆಲೂಯ, ನಂಬುವವನಿಗೆ ಎಲ್ಲವೂ ಆಗುತ್ತೆ. ಆಮೇನ್. ಯಾರು ನಂಬಬೇಕು? ಮನುಷ್ಯರನ್ನಲ್ಲ. ಹಲ್ಲೆಲೂಯ. ಯಾರು ನಂಬಬೇಕು ಹೇಳ್ರಿ? ನಾವು ದೇವರನ್ನ ನಂಬಬೇಕು. ಯಾರು ನಂಬಬೇಕು ಹೇಳಿ? ನಾವೆಲ್ಲರೂ ಮಾತಾಡ್ರಿ. ನಾವು ಯಾರು ನಂಬಬೇಕು ಹೇಳ್ರಿ? ಒಂದು ಸಾರಿ ದೇವ್ರು ಹೇಳ್ತಾನೆ, ತೆಗಿರಿ ವಾಕ್ಯ ಓದೋಣ. ಯಾರು ನಂಬಬೇಕು? ಒಂದು ಘಟನೆ ಐತೆ, ಆ ಘಟನೆ ಹೇಳಕ್ಕೆ ಇಷ್ಟಪಡ್ತೀನಿ. ತೆಗಿರಿ ಅರಣ್ಯಕಾಂಡ, ವಾಕ್ಯ ಓದೋಣ. ಅರಣ್ಯಕಾಂಡ 14ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ವಾಕ್ಯ ನೋಡೋದಾದ್ರೆ ಅಲ್ಲಿ ವಾಕ್ಯ ಓದೋಣ ಬೇಗ. ಅರಣ್ಯಕಾಂಡ 14ನೇ ಅಧ್ಯಾಯ 11ನೇ ವಚನ ಓದೋಣ ಬೇಗ ಬೇಗ. ಅರಣ್ಯಕಾಂಡ 14ನೇ ಅಧ್ಯಾಯ 11ನೇ ವಚನ ವಾಕ್ಯ ಓದ್ರಿ. ಯೆಹೋವನು ಮೋಶೆಗೆ, ಈ ಜನರು ಇನ್ನು ಎಷ್ಟರ ಮಟ್ಟಿಗೆ ನನ್ನನ್ನು ಅಲಕ್ಷ್ಯ ಮಾಡುವರೋ, ನಾನು ನಡೆಸಿದ ಎಲ್ಲಾ ಮಹತ್ಕಾರ್ಯಗಳನ್ನು ಇವರು ಪ್ರತ್ಯಕ್ಷವಾಗಿ ನೋಡಿದಾಗಿಯೂ ಇನ್ನು ಎಷ್ಟು ದಿನ ನನ್ನನ್ನು ನಂಬದೇ ಇರುವರೋ. ಹಲ್ಲೆಲೂಯ. ಅಂದ್ರೆ ಗಮನಿಸ್ರಿ, ದೇವರ ಮನಸ್ಸೇನೆಂದ್ರೆ ದೇವರ ಮೇಲೆ ನಂಬಿಕೆ ಇಡಬೇಕು ನಾವು, ಮನುಷ್ಯರ ಮೇಲೆ ಅಲ್ಲ. ಇವತ್ತು ಬಹಳ ಜನರ ಜೀವಿತದಲ್ಲಿ ಮನುಷ್ಯರ ಮೇಲೆ ನಂಬಿಕೆ ಇಡ್ತಾರೆ. ನನಗೆ ಅಣ್ಣದನ, ತಮ್ಮದನ, ಅಕ್ಕದಳ, ತಂಗಿಯದಳ, ಅತ್ತೆದಳ, ಮಾವದನ, ಅವರದರ, ಇವರದರ, ಸಿಗಪ್ಪ, ಸಿಗಮ್ಮ, ಅಯ್ಯಮ್ಮ, ಅಯ್ಯಮ್ಮ, ಅಯ್ಯಪ್ಪ, ಅಯ್ಯಪ್ಪ, ಯಾವುದಿಲ್ಲ. ದೇವರೊಂದು ಇದ್ರೆ ಸಾಕು, ಎಲ್ಲ ಪರಿಸ್ಥಿತಿಗಳನ್ನು ದೇವರು ಸರಿಯಾಗಿ ನಡೆಸುತ್ತಾನೆ. ಆಮೆನ್, ಹಲ್ಲೆಲೂಯ. ಗಮನಿಸ್ರಿ, ಇಲ್ಲಿ ನೋಡ್ತಾ ಇದ್ದೇವೆ, ದೇವರು ಹೇಳ್ತಾನೆ ಇನ್ನು ಎಷ್ಟು ದಿನ ನನ್ನನ್ನು ನಂಬದೇ ಇರ್ತಾರೆ ಇವರು ಇಸ್ರಾಯೇಲ್ ಜನರು. ಯಾಕೆ ದೇವರು ಈ ಮಾತು ಮಾತಾಡಿದನಂದ್ರೆ, ಗಮನಿಸ್ರಿ, ದೇವರು ಐಗುಪ್ತ ದೇಶದಲ್ಲಿರುವಂತಹ ಇಸ್ರಾಯೇಲ್ ಜನರನ್ನ, ಬಾಧೆಯಲ್ಲಿರುವಂತಹ ಇಸ್ರಾಯೇಲ್ ಜನರನ್ನ, ಬಿಟ್ಟಿ ಕೆಲಸ ಮಾಡುತ್ತಿರುವ ಇಸ್ರಾಯೇಲ್ ಜನರನ್ನ ದೇವರು ಬಿಡಿಸಿಕೊಂಡು ಕಾನಾನ್ ದೇಶಕ್ಕೆ ನಡೆಸ್ತಾ 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 ಆ ಪ್ರಯಾಣದಲ್ಲಿ ನಡೆಸ್ತಾ ಇದ್ದಾನೆ. ಹಲ್ಲೆಲೂಯ. ಬೈಬಲ್ ಪಂಡಿತರು ಹೇಳ್ತಾರೆ, ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಹೋಗೋದಕ್ಕೆ 11 ದಿನ ಬೇಕಂತೆ. ಎಷ್ಟು ದಿನ ಬೇಕಂತೆ? ಎಷ್ಟು ದಿನ ಬೇಕಂತೆ? ಬಟ್ ಆದ್ರೆ ದೇವ್ರು ಎಷ್ಟು ದಿನ ನಡೆಸಿದ ಹೇಳ್ರಿ? 40 ವರ್ಷ ನಡೆಸಿದ. ಎಷ್ಟು ದಿನ ನಡೆಸಿದ ಹೇಳ್ರಿ? ಎಷ್ಟು ವರ್ಷ ನಡೆಸಿದ? 40 ವರ್ಷ ಅರಣ್ಯ ಪ್ರಯಾಣ ಮಾಡಿಸಿದನು. ಹಲ್ಲೆಲೂಯ. ಈ ಅರಣ್ಯ ಪ್ರಯಾಣದಲ್ಲಿ ಗಮನಿಸಿರ್ಪಿದ್ದಳು ದೇವಚಂದ್ರೆ, ಇವರೆಲ್ಲರೂ ಕೂಡ ಅರಣ್ಯ ಪ್ರಯಾಣ ಮಾಡ್ತಾ 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 ಅರಣ್ಯದಲ್ಲಿ ಎಷ್ಟೋ ಅದ್ಭುತ ದೇವರು ಮಾಡಿದ್ದಾನೆ.
ಹಲ್ಲೆಲೂಯ. ಎಷ್ಟೋ ಅದ್ಭುತ ದೇವರು ಮಾಡಿದ್ದಾನೆ, ಎಲ್ಲವೂ ಮರ್ತು ಬಿಟ್ಟು ದೇವರು ಹೇಳದ ಮೋಶೆಗೆ, ಮೋಶೆ ನೀನು ಈ ಇಸ್ರಾಯೇಲರ ಮನೆತನದಲ್ಲಿ 12 ಕುಲಗಳಿದಾವಲ್ಲ, ಈ 12 ಕುಲದ ಮುಖ್ಯಸ್ಥರಲ್ಲಿ ಒಬ್ಬೊಬ್ಬರನ್ನ ಕರ್ಕೊಂಡು ಅವ್ರನ್ನ ನೇಮಿಸಿ ಎಲ್ಲಿ ಕಳಿಸ್ಬೇಕು? ನೀನು ಕಾನಾನ್ ದೇಶ ನೋಡಕ್ ಕಳಿಸ್ಬೇಕಂದಾಗ ಗಮನಿಸ್ರಿ, ಈ 12 ಮುಖ್ಯಸ್ಥರು ಏನ್ ಮಾಡಿದ್ರು ಗೊತ್ತಾ? ಕಾನಾನ್ ದೇಶಕ್ಕೆ ಹೋದ್ರು. ಹೋಗಿ 40 ದಿನ ಪ್ರಯಾಣ ಮಾಡಿದ್ರು. ಎಷ್ಟು ದಿನ ಪ್ರಯಾಣ ಮಾಡಿದ್ರಲ್ಲಿ? 40 ದಿನ ಪ್ರಯಾಣ ಮಾಡಿದ್ರು. 40 ದಿನ ಪ್ರಯಾಣ ಆದ್ಮೇಲೆ ಅವ್ರು ತಿರುಗಿ ಈ ಇಸ್ರೇಲರು ಎಲ್ಲಿದ್ರು ಅಲ್ಲಿಗೆ ಬಂದ್ರು. ಅಲ್ಲಿಗೆ ಬಂದ್ಮೇಲೆ 10 ಜನ ಒಂದು ಮಾತು ಹೇಳಿದ್ರು, ಅಯ್ಯೋ ಆ ದೇಶವನ್ನು ಚೆನ್ನಾಗೈತೆ ನೋಡಕ್ಕೆ, ಬಟ್ ಆದ್ರೆ ಅಲ್ಲಿನ ಜನ ಚೆನ್ನಾಗಿಲ್ಲ. ಏನಿಲ್ಲ, ಅಲ್ಲಿ ಬಹಳ ಎತ್ತರವಾದ ಜನರು ಇದ್ದಾರೆ. ಅವರು ಏನಿಲ್ಲ, ಈಸಿಯಾಗಿ ನಮ್ಮನ್ನು ನುಂಗಿ ಬಿಡ್ತಾರ, ಈಸಿಯಾಗಿ ನಮ್ಮ ನಾಶ ಮಾಡಿಬಿಡ್ತಾರ, ಈಸಿಯಾಗಿ ನಮ್ಮ ನಷ್ಟ ಮಾಡಿಬಿಡ್ತಾರ ಅಂತ ಹೇಳಿ ಗಮನಿಸ್ರಿ, ಈ 10 ಕುಲದ ಎಲ್ಲಾ ಮುಖ್ಯಸ್ಥರು ಹೇಳ್ತಾ ಇದ್ದಾರೆ. ಆದ್ರೆ ಕಾಲೇಬ್ ಯೆಹೋಶುವ ಮಾತ್ರ, ಈಗೋ ಇದುವರೆಗೂ ನಡೆಸಿದ ದೇವರು ಮುಂದೆ ಕೂಡ ನಡೆಸಿದ ಅಂತೇಳಿ ಬಟ್ಟೆ ಹರ್ಕೊಂಡು ಹೇಳ್ತಾರೆ. ಒಬ್ಬನು ಕೆಳಗೆ ರೆಡಿಲ್ಲ. ಹಲ್ಲೆಲೂಯಾ. ಏನ್ ಮಾಡಕ್ ರೆಡಿ ಇಲ್ಲ ಹೇಳ್ರಿ? ಒಬ್ಬನು ಕೇಳಕ್ ರೆಡಿ ಇಲ್ಲ. ದೇವರು ಇಷ್ಟು ದಿನ ನಡೆಸಿ ಬಂದಿದ್ದಾನೆ. ಈ ಇಷ್ಟು ವರ್ಷ 40 ವರ್ಷ ಈ ಅರಣ್ಯ ಪ್ರಯಾಣಗಳಲ್ಲಿ ನಡೆಸ್ತಾ ಬಂದಿದ್ದಾನೆ, ಮುಂದೆ ಕೂಡ ನಡೆಸ್ತಾನೆ. ಇನ್ನೇನಿದ್ರೆ ಪಟ್ಟಣಗಳನ್ನು ನಾವು ಸ್ವಾಧೀನ ಮಾಡ್ಕೊಳ್ಬೇಕು, ಪಟ್ಟಣಗಳನ್ನು ನಾವು ಗೆಲ್ಲಬೇಕಂತ ಹೇಳಿ ಇವರು ನಿರ್ಧಾರ ಮಾಡ್ಕೊಂಡು ಇಬ್ರು ರೆಡಿ ಇದ್ದಾರೆ. ಈ 10 ಕುಲದ ಮುಖ್ಯಸ್ಥರು ರೆಡಿ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲಾ ಜನರು ಗಮನಿಸ್ರಿ, ಈ 10 ಕುಲದ ಮುಖ್ಯಸ್ಥರಿಗೆ ಓಟ್ ಹಾಕ್ಬಿಟ್ರು. ಏನಂತ ಹೇಳಿ? ನಾವು ಹೋಗಲ್ಲಪ್ಪ, ನಾವು ಬರಕಲ್ಲ. ಮೋಶೆ ನೀನ್ ಸಾಯಿ, ನಿನ್ನ ಮಕ್ಕಳು ಸಾಯಲಿ, ನಿನ್ನ ಹೆಂಡತಿ ಸಾಯಲಿ, ನೀವೇ ಸಾಯ್ರಿ, ನಾವು ಬರಕಲ್ಲ ಅಂತ ಹೇಳಿ ಗುಣಗುಡ್ತಾ ಇದ್ರು. ಒಂದು ವೇಳೆ ನಾವು ಬಂದ್ರೆ ನಾವೇನ್ ಬರ್ತೀವಿ, ನಾವು ಸತ್ರ ಪರವಾಗಿಲ್ಲ. ನಮ್ಮ ಮಕ್ಕಳು ಇವತ್ತು ನೋಡ್ರಿ, ಅದೆಷ್ಟು ತಂದೆ ತಾಯಿ ಕೂಡ ಮಕ್ಕಳು ಚೆನ್ನಾಗಿರ್ಬೇಕಂತ ಬಯಸ್ತಾರ ಇಲ್ಲ? ತಾಯಿ ತಂದೆ ಅಮ್ಮಂತ್ರಲ್ಲ ಆಗೈತ್ರಿ, ನಿಮ್ಮ ಮಕ್ಕಳು ಬಯಸಿರ್ಬೇಕಂತ ಬಯಸ್ತಾರ, ಕೆಟ್ಟೋಗ್ಲಂತ ಬಯಸ್ತಾರ? ಅಣ್ಣ ಏನಂತ ಬಯಸ್ತೀಯ ಅಣ್ಣ? ಇರೋದೊಬ್ಬನೇ ಬಹಳ ಚೆನ್ನಾಗಿಲ್ಲ ಅಂತೀಯ? ಹಲ್ಲೆಲೂಯಾ. ಗಮನಿಸಿರ್ಬಿತ್ತು ದೇವಚಂದ್ರೆ, ಅವರೆಲ್ಲರೂ ಒಂದೇ ಯೋಚನೆ ಮಾಡಿದ್ರು, ನಾವೇ ಸತ್ರ ಪರವಾಗಿಲ್ಲ, ಅವ್ರು ನುಂಗ್ತಾರೆ ಹಂಗಿಂಗ್ ಅಂದ್ರೆ, ಬಟ್ ಅವ್ರು ನಮ್ಮ ಮಕ್ಕಳ ಗತಿ ಹೆಂಗ ಅಂತಂದ್ರು. ಅವ್ರ ಅಪನಂಬಿಕಸ್ತ್ರ ಆದ್ರು. ಹಲ್ಲೆಲೂಯಾ. ಈ ದೇವ್ರು ಅದಕ್ಕೋಸ್ಕರ ಇನ್ನು ಎಷ್ಟು ದಿನ ನನ್ನ ನಂಬುದೇ ಇರ್ತಾರೆ ಇವ್ರು ಅಂತ ಹೇಳ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ್ರೆ ಅವ್ರಿಗೆ ನಂಬಿಕೆ ಹೋಗ್ಬಿಡುತ್ತೆ. ನಂಬಿಕೆ ಇಲ್ಲ, ನಂಬುವವನಿಗೆ ಅದು ಎಂತ ದೊಡ್ಡದಾಗಿರ್ಲಿ ಏನು ಸಿಗುತ್ತೆ? ಜಯ ಸಿಗುತ್ತೆ. ಹಲ್ಲೆಲೂಯಾ. ಇವ್ರು ನಂಬದೇ ಹೋದ್ರು. ಗಮನಿಸ್ರಿ, ಇವ್ರೊಂದು ಮಾತಾಡಿದ್ರ, ಆ ಮಾತಿನಲ್ಲಿ ನಮ್ಮ ಮಕ್ಕಳ ಗತಿ ಹೆಂಗ ಅಂದ್ರು. ದೇವ್ರ ಏನ್ ಮಾಡ್ದ ಗೊತ್ತಾ? ಅವ್ರ ಮಕ್ಕಳ ಕಾನಾನ್ ದೇಶಕ್ಕೆ ನಡೆಸಿದ. ಯಾರೆಲ್ಲ ಅಪನಂಬಿಗಸ್ತರಾದ್ರು ಅರಣ್ಯದಲ್ಲೇ ಸತ್ತು ಹೋದ್ರು. ಅರಣ್ಯದಲ್ಲಿ ಏನಾದ್ರು ಅವರು ಕೆಳಗಿನ ವಚನ ಹೋದ್ರಿ. ಈಗ ಕೆಳಗಿನ ವಚನ ಹೋದ್ರಿ, ಅರಣ್ಯಕಾಂಡ 14:29 ಹೋದ್ರಿ. ಬೇಗ 14:29 ಓದೋಣ. ಓದ್. ನಿಮ್ಮ ಶವಗಳು ಈ ಅರಣ್ಯದಲ್ಲೇ ಬೀಳುವವು, ನೀವು ನನಗೆ ವಿರುದ್ಧವಾಗಿ ಗುಣಗುಟ್ಟಿದ್ರಿಂದ ನಿಮ್ಮಲ್ಲಿ ಲೆಕ್ಕಿಸಲ್ಪಟ್ಟವರೆಲ್ಲರೂ, ಅಂದರೆ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರು ಅರಣ್ಯದಲ್ಲೇ ಸಾಯುವರು ಅಂದ. ಹಲ್ಲೆಲೂಯಾ. ನಿಜ ಹೇಳ್ತೀನಿ, ಕ್ರೈಸ್ತವರಾದ ನಾವು ನಂಬಿಕೆಯಿಲ್ಲದ ಹೋದ್ರೆ ಕಷ್ಟದಲ್ಲೇ ಸಾಯ್ಬೇಕಾಗುತ್ತೆ, ರೋಗದಲ್ಲೇ ಸಾಯ್ಬೇಕಾಗುತ್ತೆ, ಬಡತನದಲ್ಲೇ ಸಾಯ್ಬೇಕಾಗುತ್ತೆ, ಅಸಮಾಧಾನದಲ್ಲೇ ಸಾಯ್ಬೇಕಾಗುತ್ತೆ, ಕೊರಗಲ್ಲೇ ಸಾಯ್ಬೇಕಾಗುತ್ತೆ. ಯಾವನಾದ್ರೆ ನಂಬಿಕೆ ಇಟ್ಕೊಳ್ತಾನೋ, ಯಾವನಾದ್ರೆ ನಂಬಿಕೆಯನ್ನು ದೇವರ ಮೇಲೆ ಇಡ್ತಾನೋ, ಅವನ ಜೀವಿತ ಸಾಯೋದಿಲ್ಲ, ಅವನಿಟ್ಟಿರುವ ನಿರೀಕ್ಷೆ ಮೇಲೆ ಮುಂದೆ ಸಾಗುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರ ನೀವು ನಾವೆಲ್ಲರೂ ಕೂಡ ನಂಬುವವರಾಗಿರೋಣ. ಏನಾಗಿರೋಣ ನಾವೆಲ್ಲರೂ? ಏನಾಗಿರೋಣ? ಮಾತಾಡ. ನಾವೆಲ್ಲರೂ ಏನಾಗಿರೋಣ? ನಂಬುವವರಾಗಿರೋಣ. ಹಲ್ಲೆಲೂಯಾ. ನಂಬುವವನಿಗೆ ಎಲ್ಲ ಆಗುತ್ತೆ. ಆಮೆನ್. ಯೆಹೋಶುವ, ಕಾಲೇಬ್ ನಂಬಿದ್ರು, ಹೋದ್ರು. ಅವ್ರು ಮುಂದಕ್ಕ ಏನ್ ಮಾಡಿದ್ರು? ಅವರು ಹೋಗ್ತಾ ಇದ್ರೆ ಎಷ್ಟೇ ಬಲ್ಲೆಷ್ಟರು ಬಂದ್ರು ಕೂಡ ಅವ್ರ ಮುಂದೆ ನಿಲ್ಲಕ್ಕಾಗಲಿಲ್ಲ. ದೇವ್ರು ಹೇಳಿದೆ ಯೆಹೋಶುವ, ನಿನ್ನ ಮುಂದೆ ಒಬ್ಬನು ನಿಲ್ಲಕ್ಕಲ್ಲ ಅಂತ ಹೇಳಿದ. ಹಲ್ಲೆಲೂಯಾ. ಯಾಕೆ ದೇವ್ರು ಅದನ್ನ ಹೇಳದಂದ್ರೆ, ಯೆಹೋಶುವನಿಗೆ ನಂಬಿಕೆ ಐತಿ. ಯಾರ ಮೇಲೆ ಹೇಳ್ರಿ? ಯಾರ ಮೇಲೆ? ದೇವರ ಮೇಲೆ, ಕರೆದ ದೇವರ ಮೇಲೆ. ಆಮೆನ್. ಹಲ್ಲೆಲೂಯಾ. ಅದಕ್ಕೋಸ್ಕರ ಒಂದು ಹಾಡಿದೆ, ನನ್ನ ಕರೆದ ನೀನು ನಂಬಿಗಸ್ತನು, ನೀವೇ ಸಾಕು ನನಗೆ, ನೀವೇ ಸಾಕು ನನಗೆ, ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು ನನಗೆ. ಕೊರಹನ ಮನುಷ್ಯರೇ ನನಗೆ ದುರಾದರು,
ನಂಜನರೆದುರಾಗಿ ಗುಣಗುಟ್ಟಿದರು. ಪ್ರೀತಿಸುವ ಸಭೆಯೇ ನನ್ನ ದ್ವೇಷಿಸಿದರು. ಪ್ರಿಯನು ನೀನಿರಲು ಚಿಂತೆ ಇಲ್ಲವೇ, ನನ್ನ ಕರೆದ ನೀನು ನಂಬಿಗಸ್ತನು. ಅವಮಾನವಾಗದಂತೆ ಕಾಯುವಾತನು. ಹಲ್ಲೆಲೂಯ. ನನ್ನ ನಿನ್ನ ಕರೆದ ದೇವ್ರು ಯಾರು ಹೇಳ್ರಿ? ಮಾತಾಡ್ರಿ, ಯಾರು? ಅಪನಂಬಿಗಸ್ತಲ್ಲ. ಬೈಬಲಲ್ಲಿ ಹೊಸ ಒಡಂಬಡಿಕೆಗಳು ಮಾತೈತೆ. ನಾವು ಅಪನಂಬಿಗಸ್ತರಾಗಿದ್ದಾಗ ಕೂಡ ದೇವ್ರೇನಾಗಿದ್ದಾನೆ ಹೇಳ್ರಿ? ನಂಬಿಗಸ್ತನಾಗೇ ಇದ್ದಾನೆ. ಆಮೇನ್. ದೇವ್ರೇನಾಗಿದ್ದಾನೆ? ನಾವು ಅಪನಂಬಿಗಸ್ತರಾಗಿ ನಂಬಿಕೆ ಕಳ್ಕೊಂಡಾಗ ಕೂಡ ನನ್ನ ಮಕ್ಕಳು ಇವತ್ತೆಲ್ಲ ನಾಳೆ ನಂಬಿಕೆ ಇಡ್ತಾರೆ ಅಂತ ಹೇಳಿ ದೇವ್ರ ನಂಬಿಗಸ್ತನಾಗೆ ಕಾಯ್ತಾ ಇದ್ದಾನೆ. ನಾವು ದೇವರ ಮೇಲೆ ನಂಬಿಕೆ ಇಟ್ಟಾಗ ಆ ನಂಬಿಕೆ ಮೂಲಕ ದೇವರು ಕಾರ್ಯವನ್ನು ಮಾಡುತ್ತಾನೆ. ಆಮೇನ್. ನಾನು ದೇವ್ರ ಹತ್ರ ಯಾವಾಗಲೂ ಒಂದೇ ಕೇಳ್ತೀನಿ, ದೇವ್ರೆ ನಂಬಿಕೆ ಬಗ್ಗೆ ಯಾವಾಗಾದ್ರೂ ಹೇಳ್ಬೇಕಂದ್ರೆ ನೀನು ಮಾಡಿರೋ ಕಾರ್ಯನೇ ಹೇಳ್ಬೇಕು, ಬೇರೆ ಏನು ಹೇಳ್ಬಾರ್ದು. ನಾನು ನೀನು ಮಾಡು ಕಾರ್ಯ. ನನ್ನ ಜೀವಿತದಲ್ಲಿ ಮಾಡಿದ್ರೆ ನನಗೆ ಹೇಳಕ್ ಚಂದ, ನಿಮ್ಮ ಜೀವಿತದಲ್ಲಿ ಮಾಡ್ರೆ ನಿಮಗೆ ಹೇಳಕ್ ಚಂದ. ಮಾಡ್ಲಿದ್ದಿದ್ದು ಹೇಳಿದ್ರೆ ಅದು ಚಂದಿರಕ್ಲ ಅಂದಿರಕ್ಲ. ಹಲ್ಲೆಲೂಯ. ಅದಕ್ಕೋಸ್ಕರ ನೀವು ನಾವೆಲ್ಲರೂ ಕೂಡ ಏನ್ ಮಾಡಿ ಹೇಳ್ರಿ? ನಂಬುವವರಾಗಿರೋಣ. ಗಮನಿಸ್ರಿ, ಅವ್ರ ನಂಬಿಕೆ ಇಲ್ಲದೆ ಹೋದದ್ರಿಂದ ಅವ್ರ ಅರಣ್ಯದಲ್ಲೇ ಸಾಯಿವ್ರಂತ ಅಲ್ಲಿ ವಾಕ್ಯದಲ್ಲಿ ನೋಡುತ್ತೇವೆ. ನಿಜ ಅದೇ ಆಯ್ತು. ಕರ್ಕೊಂಡೋದ್ರು. ಆ 20 ವರ್ಷ ಕೆಳಗಿರೋರೆಲ್ಲರನ್ನ ಗಮನಿಸಿರ್ತಿದ್ರು ದೇವಜನರೇ. ಕರ್ಕೊಂಡು ಹೋಗ್ತಾ ಇದ್ರೆ ಯಾರಲ್ಲಿ ಇವ್ರು ಗುಣಗುಟ್ಟಿದ್ರು ನೋಡು, ಅಯ್ಯೋ ದೇವ್ರು ಹಂಗ್ ಮಾಡ್ಬಿಡ್ತಾನೇನೋ, ಹಿಂಗ್ ಮಾಡ್ಬಿಡ್ತಾನೆ, ಇಷ್ಟು ದಿನ ಕರ್ಕೊಂಬಂದ, ಲಾಸ್ಟಿಗೆ ನಮ್ಗೆ ಕುದಿ ಕೊಯ್ಯಕದನ, ಕರ್ಕೊಂಬಂಡು ಕುದಿ ಕೊಯ್ಯಕದನ ಅಂತ ಅನ್ಕೊಂಡ್ರು. ಯಾವ್ದಕ್ಕೆ ಭಯಪಟ್ರೋ ಅಲ್ಲೇ ಸತ್ತೋದ್ರು ಅವರು. ಇವತ್ತು ನೀವು ಕೂಡ ತಿಳ್ಕೊಳ್ಬೇಕು, ಸಮಸ್ಯೆಗಳು ನೋಡಿ ಭಯಪಡಬೇಕಾ, ದೇವರು ನೋಡಿ ಭಯಪಡಬೇಕಾ? ಮಾತಾಡ್ರಿ, ಯಾರು ನೋಡಿ ಭಯಪಡ್ಬೇಕು ನೀವು? ದೇವರಿಗೆ ಭಯಪಟ್ಟು ಭಕ್ತಿ ಮಾಡಬೇಕು. ಸಮಸ್ಯೆಗಳು ನೋಡಿ ಭಯಪಡೋ ಅವಶ್ಯಕತೆನೇ ಇಲ್ಲ. ಒಂದ್ಸಾರಿ ದಾವೀದನಿಗೆ ಹೆದರಿಕೆ ಆಯ್ತಂತೆ. ವಾಕ್ಯ ಹೇಳುತ್ತೆ 56ನೇ ಕೀರ್ತನೆ 3ನೇ ವಚನದಲ್ಲಿ, ನನಗೆ ಹೆದರಿಕೆ ಉಂಟಾದಾಗ ನಿನ್ನನ್ನು ದೇವ್ರೆ ನಿನ್ನನ್ನು ಆಶ್ರಯಿಸಿಕೊಂಡೆ. ಎಸ್ಪೆಷಲಿ ದಾವೀದನ ಬಗ್ಗೆ ಅನ್ಕೊಂಡೆ. ಹಲ್ಲೆಲೂಯ. ಆಸೆ ಬಗ್ಗೆ ಅನ್ಕೊಂಡೆ. ಹಲ್ಲೆಲೂಯ. ಗೋಲಿಯಾತ, ಸೌಲ, ಇದೆಲ್ಲ ಇನ್ನೂ ಬಹಳ ಚರಿತ್ರೆ ದಾವೀದಂದು. ಆಮೇನ್. ಗಮನಿಸ್ರಿ, ಯಾವಾಗಾದ್ರೆ ಹೆದರಿಕೆ ಉಂಟಾದಾಗ ದಾವೀದನ ಯಾರ ಮೇಲೆ ಇಟ್ಟಂತೆ ಯಾರನ್ನ ಆಶ್ರಯಿಸಿಕೊಂಡಂತೆ? ನಂಬಿಗಸ್ತನ. ಹಲ್ಲೆಲೂಯ. ನಂಬಿಗಸ್ತನ. ಆಮೇನ್. ಇವತ್ತು ನಾವು ಕೂಡ ನಂಬುವವರಾಗಿರು. ಸುಮ್ಮನೆ ಯೇಸು ಸ್ವಾಮಿ ನಂಬಿದ್ದೀವಿ, ಬೈಬಲ್ ಹಿಡ್ಕೊಂಡಿವಿ, ನಾವು ಹಿಂಗೇ ಇದ್ದೀವಿ. ನಿಜ, ಇದನ್ನ ಹಿಡ್ಕೊಂಡ್ರೆ ನಮ್ಮ ಜೀವಿತದಲ್ಲಿ ದೇವ್ರ ಕಾರ್ಯ ಮಾಡ್ತಾನಂತಲ್ಲ, ಇದನ್ನ ನಂಬಿದಾಗ ದೇವ್ರ ಕಾರ್ಯ ಮಾಡ್ತಾನ. ಇದನ್ನ ಹಿಡ್ಕೊಂಡ್ರೆ ಕಾರ್ಯ ಆಗ್ತಂತಲ್ಲ, ಇದನ್ನ ನಂಬಿದಾಗ. ಆಮೇನ್. ಏನ್ ಮಾಡಿದಾಗ? ವಾಕ್ಯವನ್ನು ನಂಬಿದಾಗ, ವಾಕ್ಯವೆಂಬವನ್ನು ನಂಬಿದಾಗ ನಮ್ಮ ಜೀವಿತದಲ್ಲಿ ದೇವರು ಕಾರ್ಯ ಮಾಡುತ್ತಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಗಮನಿಸಿರ್ಬಿದ್ದು ದೇವಜನರೇ, ಅವರೆಲ್ಲರೂ ಕೂಡ ಕಾಣುವಂತ ಜನರ ಮೇಲೆ ನಂಬಿಕೆ ಇಟ್ಟರು, ಹೋದ್ರು. ಕಾಣದಿರುವಂತದ ಮೇಲೆ ಯೆಹೋಶುವ, ಕಾಲೇಬ್ ನಂಬಿಕೆ ಇಟ್ಟರು, ಅವರು ಕಾನಾನ್ ದೇಶ ಮುಟ್ಟಿದ್ರು. ಆಮೇನ್. ಹಲ್ಲೆಲೂಯ. ಅದಕ್ಕೋಸ್ಕರ ನೀವು ಕೂಡ ಕಾಣುವಂಥ ಸಮಸ್ಯೆಗಳ ಮೇಲೆ ನಂಬಿಕೆ ಇಡಬಾರ್ದು, ಕಾಣದಂಥವುಗಳ ಮೇಲೆ. ದೇವರ ನಮ್ಮ ಮೇಲೆ ಎಂಥ ಉದ್ದೇಶ ಇಟ್ಟಿದನೋ ಆ ಉದ್ದೇಶಗಳ ಮೇಲೆ ನಂಬಿಕೆ ಇಡಬೇಕು ನಾವು. ಹಲ್ಲೆಲೂಯ. ಯಾಕೆಂದರೆ ಆತನು ಎಲ್ಲವನ್ನು ಮಾರ್ಪಡಿಸುತ್ತಾನೆ. ಆತನು ಮಾರ್ಪಡಿಸುವುದಕ್ಕೆ ನಿಂತರೆ ನಿಜ ಹೇಳಿದ್ರೆ ಜೀರೋ ಇದ್ದಾನೆ ಹೀರೋ ಕೂಡ ಮಾಡಿಬಿಡ್ತಾನೆ. ಆಮೇನ್. ಆತನಿಗೆ ಯಾವುದು ಅಸಾಧ್ಯ ಅಲ್ಲ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ದೇವರನ್ನು ನಂಬೋಣ. ಆಮೇನ್. ದೇವರ ಮೇಲೆ ಭರವಸೆ ಇಡೋಣ. ಹಲ್ಲೆಲೂಯ. ದೇವರನ್ನ ನಂಬಿ ದೇವರ ಮೇಲೆ ಭರವಸೆ ಇಟ್ಟು ದೇವರ ಕಾರ್ಯಗಳನ್ನ ನಾವು ಯಾವಾಗಲೂ ಕೂಡ ನೋಡೋಣ. ಹಲ್ಲೆಲೂಯ. ಹೆಂಗ್ ನಂಬಬೇಕು ನಾವೆಲ್ಲರೂ? ಕಾಣುವಂತ ಪರಿಸ್ಥಿತಿ ನೋಡಿ ನಂಬಬಾರ್ದು ನಾವು, ಕಾಣದಿರುವವುಗಳ ಮೇಲೆ ನಂಬಿಕೆ ಇಡಬೇಕು. ಈಗೊಂದು ಮಾತು ಹೇಳ್ತೀನಿ ನಿಮ್ಮೆಲ್ಲರಿಗೆ. ಇದು ಮೈಕ್ ಬೇಕು ನನಗೆ, ಉದಾಹರಣೆಗೆ ಇದು ಮೈಕ್ ಬೇಕು ನನಗೆ. ಈಗ ಈ ಮೈಕ್ ನನ್ನ ಹತ್ರ ಇಲ್ಲ, ಬಟ್ ಇದು ಐತಂತ ನಂಬಬೇಕು. ಬರುತ್ತೆ, ಬಂತಂತ ನಂಬಬೇಕು, ಬಂದೇ ಬರುತ್ತೆ. ಹಲ್ಲೆಲೂಯ. ಹಲ್ಲೆಲೂಯ. ರೋಗ ಆಯ್ತು ಅನ್ಕೊಳ್ರಿ, ಮೆಡಿಸಿನ್ ತಗೊತಾ ಇದೀವಿ, ವಾಸಿ ಆಗ್ತಾ ಇಲ್ಲ. ಒಂದೇ ದೇವ್ರ ಮೇಲೆ ನಂಬಿಕೆ ಇಟ್ಟು ಆಯ್ತು, ಹೋಗುತ್ತೆ ರೋಗ ಹೋಗುತ್ತೆ, ದೇವ್ರ ಕಾರ್ಯ ಮಾಡ್ತಾನೆ ಅಂತೇಳಿ ಹಂಗೆ ಅನ್ಕೊಂತ ಹೋದಂಗೆಲ್ಲ ಏನಾಗುತ್ತೆ ಅಬ್ಬ ಇವ್ನು ನಾನು ಮಾಡ್ಲಿದ್ದು ನಂಬಿಕೆ ಆಗಲ್ದಾಗ ಅಂತ. ಹಲ್ಲೆಲೂಯ. ಹಲ್ಲೆಲೂಯ. ಅದಕ್ಕೋಸ್ಕರ ನನ್ನ ನಂಬಿಕೆ ದೇವರನ್ನ ಮೆಚ್ಚಿಸ್ಬೇಕು. ಆಮೇನ್. ಹಲ್ಲೆಲೂಯ. ಮನುಷ್ಯರನ್ನಲ್ಲ. ಆಮೇನ್.
ಹಲ್ಲೆಲೂಯಾ. ದೇವ್ರನ್ನ ಹೆಂಗ್ ಮೆಚ್ಚಿಸ್ಬೇಕು ಗೊತ್ತಾ? ದೇವ್ರನ್ನ ಹೆಂಗ್ ಮೆಚ್ಚಿಸ್ಬೇಕು ಗೊತ್ತಾ? ನಂಬಿಕೆ ಹೆಂಗಿಡ್ಬೇಕು ಗೊತ್ತಾ? ವಾಕ್ಯ ಹಿಡ್ಕೋಬೇಕು, ಪ್ರಾರ್ಥನೆ ಮಾಡಬೇಕು, ಫಸ್ಟ್ ದೇವರಿಗೆ ಪ್ರಾಮುಖ್ಯತೆ ಕೊಡಬೇಕು. ಹಂಗಂತೇಳಿ ನನ್ನ ಮನಸ್ಸಿನ ಭಾಳ ನಂಬಿಕೆ ಐತೆ, ಯಾಕೆ ನಿನ್ನ ಜೀವಿತದಲ್ಲಿ ಮತ್ತೆ ಕಾರ್ಯ ಆಗ್ತಿಲ್ಲ? ಯಾಕೆ ಜೀವಿತದಲ್ಲಿ ಕಾರ್ಯ ಆಗ್ತಿಲ್ಲ? ನಂಬಿಕೆ ಐತಲ್ಲ, ಕಾರ್ಯ ಯಾಕೆ ಆಗ್ತಿಲ್ಲ? ದೇವ್ರು ಏನ್ ನೋಡ್ತಾನೆ ಹೇಳ್ರಿ? ದೇವ್ರು ಏನ್ ನೋಡ್ತಾನೆ ಹೇಳ್ರಿ? ಇದು ನೋಡಲ್ಲ, ಫೇಸ್ ನೋಡಲ್ಲ. ಏನ್ ನೋಡ್ತಾನೆ? ಹೃದಯ ನೋಡ್ತಾನೆ. ನಿನ್ನ ನಂಬಿಕೆ ಎಲ್ಲಿರ್ಬೇಕು? ಫೇಸಲ್ಲಿ ತೋರಿಸ್ಬಾರ್ದು. ಬಾಬಾ ದಿನ ಭಾಳ ನಂಬಿಕೆ ಬೈತ ಎಂತ ಮಂಚವಾಡ ಕೆಲಸ. ನಾವೆಲ್ಲರೂ ಕೂಡ ಯಾವಾಗ ಅದ್ರ ನಂಬಿಕೆ ಇಡ್ತೇವೋ ಆಗ ದೇವರು ಇಲ್ಲದನ್ನು ಇರುವುದಾಗಿ ಕರೆಯುತ್ತಾನೆ. ಆಮೇನ್. ನಂಬಿಕೆ ಇಡ್ತೀರಾ? ನಂಬಿಕೆ ಬಿಡ್ತೀರಾ? ನಾನು ನಿಮಗೆ ಪ್ರೋತ್ಸಾಹ ಮಾತು ಹೇಳ್ತೇನೆ, ನಿಮ್ಗೆ ಖಂಡಿಸ್ತಿಲ್ಲನೋ. ನಿಮ್ಗೆ ಏನು ಹೇಳ್ತೀನಿ ಹೇಳ್ರಿ? ಪ್ರೋತ್ಸಾಹ. ಹಲ್ಲೆಲೂಯಾ. ಯಾಕೆಂದ್ರೆ ಎಲ್ಲರೂ ಆಶೀರ್ವಾದ ಹೊಂದ್ಬೇಕು. ಇಲ್ಲಿರುವಂತ ಎಲ್ಲರೂ ಏನೋ ಹೊಂದ್ಬೇಕಲ್ರಿ? ನೀವೆಲ್ಲರೂ ಮಾತಾಡಿ, ಏನು ಹೊಂದ್ಬೇಕಲ್ರಿ? ಆಶೀರ್ವಾದನ ಹೊಂದ್ಬೇಕು. ಆಶೀರ್ವಾದ ಬಿಟ್ಟು ಬಡತನ ಹೊಂದ್ಬೇಕಂತ ನನಗೆ ಯಾರ ಬಗ್ಗೆ ಇವತ್ತಿನವರೆಗೂ ನನಗೆ ಎಷ್ಟೋ ಜನ ಕೆಟ್ಟದ್ದು ಬಯಸ್ಯಾರ. ಸಣ್ಣರಿಂದ ಹಿಡಿದು ದೊಡ್ಡರವರೆಗೆ ಎಷ್ಟೋ ಜನ ಕೆಟ್ಟದ್ದು ಬಯಸ್ಯಾರ. ನಾನು ಅವ್ರಿಗೆ ಇವತ್ತು ನೋಡಿ ಕೆಟ್ಟದ್ದು ಬಯಸೇ ಇಲ್ಲ. ನಾನು ಇವತ್ತು ನೋಡಿ ಕೆಟ್ಟದ್ದು ಬಯಸಿಲ್ಲ. ಇಲ್ಲಿ ಕೂತಾರು ಅಂದ್ರೆ ಗಮನಿಸಿ ನಾನು ಹೇಳ್ತೇನೆ. ಹೆಂಗಂದ್ರೆ ಕೆಲವೊಬ್ಬರು ಮನಸ್ಸಲ್ಲಿ ಪ್ರಾರ್ಥನೆ ಬಂದ್ರೆ ಹಿಂಗೇ ಕರಿತಿರ್ತಾನೆ ಪ್ರಾರ್ಥನೆ ಬರ್ಲಿದ್ರೆ ಏನಾಗುತ್ತೆ? ಹುಡುಗರು, ಕೆಲವೊಂದು ಹೆಣ್ಮಕ್ಳು ಕೆಟ್ಟದ್ದು ಬಯಸಿರ್ಬೋದು, ವಾಲ್ಬೇಡ. ಕೆಲವೊಬ್ರು ಲೇಜಿ ಮಾಡ್ತಾರ. ನಾನು ಇವತ್ತಿನವರೆಗೂ ಯಾರಿಗೂ ಕೂಡ ನಾನು ಲೇಜಿ ತೋರಿಸಿಲ್ಲ, ಯಾರಿಗೂ ಕೂಡ ಕೆಟ್ಟದ್ದು ಬಯಸಿಲ್ಲ, ಬಯಸೋದಿಲ್ಲ ಕೂಡ ನಾನು. ಹಲ್ಲೆಲೂಯಾ. ನನ್ನ ಗುಣ ಒಂದೇ, ಏನಿದ್ರು ವಾಕ್ಯದಲ್ಲಿ ಇದ್ದು ಹೇಳ್ತೀನಿ, ಎಲ್ಲರನ್ನ ಪ್ರೀತಿ ಮಾಡ್ತೀನಿ. ಆಮೇನ್. ಹಲ್ಲೆಲೂಯಾ. ಅಷ್ಟೇ ಮಾಡ ನಾನು. ಇಲ್ಲ ಒಂದು ವೇಳೆ ಅವ್ರು ಮಾತು ಕೇಳಿಲ್ಲ, ನಾನೇ ಸೈಲೆಂಟ್ ಆಗ್ಬಿಡ್ತೀನಿ, ನಿಲ್ಲ ಆಗ್ಬಿಡ್ತೀನಿ. ಅದೇನಂತಾರ, ಪ್ಲಸ್ ಮೈನಸ್ ಇದ್ರೆ ಪವರ್ ಬರುತ್ತೆ, ಬರ ಮೈನಸ್ ಇದ್ದಿದ್ರೆ ಪವರ್ ಬರಕ್ಲ. ಫೇಸು ನ್ಯೂಟ್ರಲ್ ಇರ್ಬೇಕು ಕರೆಂಟ್ ಬರ್ಬೇಕಂದ್ರೆ. ಎರಡು ಫೇಸ್ ಆಯ್ತು ಅಂದ್ರೆ ಕರೆಂಟು ಬರೋದಿಲ್ಲ ಒಳಗಡೆ. ಎರಡು ನ್ಯೂಟ್ರಲ್ ಇತ್ತಿದ್ರೆ ಕರೆಂಟು ಬರೋದೇ ಇಲ್ಲ, ಬಲ್ಬ್ ಆನ್ ಆಗೋದೇ ಇಲ್ಲ, ಫ್ಯಾನ್ಗಳು ವರ್ಕ್ ಆಗೋದೇ ಇಲ್ಲ. ನೀವು ಏನೇ ಕೆಲಸ ಗ್ಯಾಜೆಟ್ಗಳು ಯೂಸ್ ಮಾಡ್ರೆ, ಎಲೆಕ್ಟ್ರಿಕಲ್ ಗ್ಯಾಜೆಟ್ಗಳು ಯಾವುದೋ ಯೂಸ್ ಆಗೋದೇ ಇಲ್ಲ. ಹಂಗೆ ನಾನು ಕೆಲವು ಸಾರಿ ನೋಡಿ ಟ್ರೈ ಮಾಡ್ತೀನಿ, ಕೆಲವೊಬ್ಬರನ್ನ ಸರಿ ಮಾಡಕ್ಕೆ ಸರಿ ಆಗೋದಿಲ್ಲ, ಇಲ್ಲ ಆಗ್ಬಿಡುತ್ತೆ. ನಾನು ಇನ್ನೇನೈತೆ ಅದೇನಂತಾರಲ್ಲ, ಹೇಳಿದಾಗ ಕೇಳಿದ್ದವರು ಇನ್ನು ಅವ್ರಿಗೆ ಇನ್ನು ಏನು ಹೇಳಿದ್ರು ಕೇಳೋದಿಲ್ಲ. ಅದಕ್ಕೋಸ್ಕರ ನೀವು ನಾವೆಲ್ಲರೂ ಕೂಡ ನಂಬಿಕೆಯಿಂದ ಏನು ಮಾಡೋಣ್ರಿ, ಪ್ರೀತಿಯಿಂದ ಎಲ್ಲ ವಿಷಯದಲ್ಲಿ ಮುಂದೆ ಸಾಗೋಣ. ಆಮೇನ್. ಹಲ್ಲೆಲೂಯಾ. ಹೇಳಿದ್ದನ್ನು ಕೇಳೋಣ. ಎಲ್ಲ ನೋಡ್ರಿ, ಹೇಳಿದ್ದನ್ನು ಕೇಳೋಣ. ಏಸು ಹೇಳಿದ್ದು ಆ ವ್ಯಕ್ತಿ ಕೇಳಿದನು. ಆ ಮೂರ್ಛೆ ರೋಗ ಇರುವಂತ ಆ ಯವ್ವನಸ್ಥನ ತಂದೆ ಏಸು ಹೇಳಿದ್ದನ್ನು ಕೇಳಿ ಹೇಳಿದನು, ಅಯ್ಯ ನನಗೆ ನಂಬಿಕೆ ಕಡಿಮೆ ಆಗಿದರೆ ಸಹಾಯ ಮಾಡು ಎಂದು ಕೇಳಿದನು. ಯೆಹೋಶುವ ಕಾಲೇಬನು ಹೇಳಿದ ಮಾತನ್ನು ಕೇಳಲಾರದ ಕಾರಣ ಅರಣ್ಯದಲ್ಲಿಯೇ ಹೋದರು. ಎಲ್ಲಿಗೆ ಹೋದ್ರು? ಅಷ್ಟೇ. ಐಗುಪ್ತ ದೇಶದಿಂದ ಬಂದ್ರು. ಆ ಕಾನೂನು ನೋಡ್ಬಿಡ್ತೀವಿ. ಎಕ್ಸ್ಪೆಷಲ್ ಅಲ್ಲಿ ಎಂತ ಮಾತಾಡ್ತಾರೆ ಗೊತ್ತಾ? ಯೆಹೋಶುವ ಕಾಲೇಬು ಹೋದ್ರೆ ಆ ಮಾತೊಂದು ಓದೋಣ. ಆ ಅರಣ್ಯ ಕಂಡ 14ನೇ ಅಧ್ಯಾಯ, ಬೇಗ 7ನೇ ವಚನ ಒಂದ್ಸರಿ ಹೋದ್ರಿ. 14ನೇ ಅಧ್ಯಾಯ 7ನೇ ವಚನ. ಎಂತ ಮಾತು ಹೇಳ್ತಾರೆ. ಆ ಮಾತು ಹೇಳ್ಬಿಟ್ರೆ ಎಂತ ಜನಕ್ಕೆ ಆಸೆ ಬಂದ್ಬಿಡ ಗೊತ್ತಾ, ಅಂತ ಮಾತು ಹೇಳ್ತಾರೆ. ಹೋದ್ರಿ ಬೇಗ. ಇಸ್ರಾಯೇಲ್ ಸರ್ವ ಸಮೂಹದವರಿಗೆ ಈಗಂದರು, ನಾವು ಸಂಚರಿಸಿ ನೋಡಿದ ದೇಶವು ಅತ್ಯುತ್ತಮವಾದದ್ದು, ಅದು ಹಾಲು ಜೇನು ಹರಿಯುವ ದೇಶ. ಇವ್ರು ಹೇಳ್ತಾರ, ನೋಡಪ್ಪ ಅರಣ್ಯದಲ್ಲಿ ಮಾಂಸ ಕೊಡು, ನೀರು ಕೊಡು, ಅದು ಕೊಡು, ಊಟ ಕೊಡು ಅಂತೇಳಿ ಗೋಳಾಡಿ ಸಾಕು. ಇನ್ನು ನಾವು ಕಾನಾನ್ ದೇಶಕ್ಕೆ ಹೋಗ್ತಿದ್ದೀವಿ. ಕಾನಾನ್ ದೇಶದಲ್ಲಿ ಕೇಳೋದು ಬೇಡ, ಹಾಲು ಹರಿಯುತ್ತೆ, ಜೇನು ಹರಿಯುತ್ತದೆ ಅಂತ ದೇಶ ದೇವರು ಕೊಡ್ತಾನಂತ ಹೇಳಿದ್ರು. ಒಬ್ಬನು ಕೂಡ ಕೇಳಲಿಲ್ಲ, ಎಲ್ಲರೂ ಹೋದ್ರು. ಎಲ್ಲಿಗೋದ್ರು? ಅಷ್ಟೇ ಹೋದ್ರು. ನಂಬಿಕೆ ಇಲ್ಲದೆ ಹೋದ್ರೆ, ದೇವರ ವಾಕ್ಯದ ಮೇಲೆ ದೇವರು ಹೇಳಿದ ಮಾತುಗಳನ್ನು ಕೇಳದೆ ಹೋದ್ರೆ ನಾವು ಕೂಡ ಹೋಗ್ತೀವಿ. ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ, ಹೆಂಗ್ ಹೋಗ್ತೀವಿ ಗೊತ್ತಿಲ್ಲ. ಆದ್ರೆ ನಂಬಿಕೆ ಇಟ್ಕೊಂಡ್ರೆ ಎಂತ ಪರಿಸ್ಥಿತಿ ಇರಲಿ ದೇವರು ಉನ್ನತ ಸ್ಥಾನಕ್ಕೆ ತರುತ್ತಾನೆ. ಆಮೇನ್. ನಂಬಿಕೆ ಒಂದು ಇಟ್ಕೊಂಡ್ರೆ ದೇವರು ಅಸಾಧ್ಯವಾದ ಕಾರ್ಯಗಳನ್ನು ಮಾಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದ್ಸಾರಿ ಗಮನಿಸಿರ್ಪೀತುಳ್ಳ ದೇವಚಂದ್ರೆ, ಒಬ್ಬ ವ್ಯಕ್ತಿ, ಆ ವ್ಯಕ್ತಿಗೆ ಬಾಯಲ್ಲಿ ಕ್ಯಾನ್ಸರ್ ಆಗಿದೆ. ಏನಾಗಿದೆ? ಬಾಯಲ್ಲಿ ಮಾತಾಡ್ರಿ. ಬಾಯಲ್ಲಿ ಏನಾಗಿದೆ? ಕ್ಯಾನ್ಸರ್ ಆಗಿದೆ.
ಆ ನಾಲಿಗೆಯಲ್ಲಿ ಕ್ಯಾನ್ಸರ್ ಆಗಿರುವಾಗ ಗಮನಿಸ್ರಿ, ಡಾಕ್ಟರ್ಗಳು ಆ ಸ್ಕ್ಯಾನ್ ಮಾಡಿ, ಡಾಕ್ಟರ್ಗಳು ಅದನ್ನು ನೋಡಿ ಸ್ಕ್ಯಾನ್ ಮಾಡಿ ಆ ನಾಲಿಗೆ ಕಟ್ ಮಾಡ್ಬೇಕಂದ್ರೆ ರೆಡಿ ಆದ್ರಂತೆ. ಏನ್ ಮಾಡ್ಬೇಕಂತ ರೆಡಿ ಆದ್ರಂತೆ? ಮಾತಾಡ್ರಿ, ಏನ್ ಮಾಡ್ಬೇಕಂತ ರೆಡಿ ಆದ್ರಂತೆ? ನಾಲಿಗೆ ಕಟ್ ಮಾಡ್ಬೇಕಿಲ್ಲ ಅಂದ್ರೆ ಇದು ಇನ್ನೂ ಒಳಗಡೆ ಹಂಗೆ ಸ್ಪ್ರೆಡ್ ಆಗುತ್ತೆ. ಕ್ಯಾನ್ಸರ್ ಹೆಂಗಂದ್ರೆ ಒಂದೊಂದು ಸ್ವಲ್ಪ 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 ದೇಹನ ಕ್ಷೀಣಿಸುತ್ತಾ ಬರುತ್ತೆ, ತಿನ್ನುತ್ತಾ ಬರುತ್ತೆ ಕ್ಯಾನ್ಸರ್ ಕಣಗಳು. ಗಮನಿಸ್ರಿ, ಆ ಕ್ಯಾನ್ಸರ್ ನಾಲಿಗೆಯಲ್ಲಿರುವಾಗ ನಾಲಿಗೆ ಕಟ್ ಮಾಡ್ಬೇಕಂತೇಳಿ ಡಾಕ್ಟರ್ ಹೇಳಿದಾಗ ಗಮನಿಸ್ರಿ ಪ್ರೀತಿ ಉಳ್ಳ ದೇವಚಂದ್ರೆ, ಲಾಸ್ಟಿಗೆ ಆ ವ್ಯಕ್ತಿ ಯಪ್ಪನ ಹತ್ರ ಹೋದ್ರಂತೆ. ಏನಪ್ಪಾ ಆಯ್ತು, ನೀನು ನೆಕ್ಸ್ಟ್ ಮಾತಾಡೋದಿಲ್ಲ, ನೀನು ಏನಾದ್ರೂ ಮಾತಾಡಂಗಿದ್ರೆ ಈಗಲೇ ಮಾತಾಡು, ಟೇಪ್ ರೆಕಾರ್ಡ್ ತಗೊಂಡು ನಾವೇನ್ ಮಾಡ್ತೀವಿ ರೆಕಾರ್ಡ್ ಮಾಡ್ಕೊತಾ ಇದೀವಿ, ನೀನ್ ಏನ್ ಮಾತಾಡ್ತೀಯೋ ಅದು ನಿನ್ ಜೀವ ಇರೋವರೆಗೆ ಕೇಳಿಸ್ಕೋಬೋದು, ಯಾಕಂದ್ರೆ ಮುಂದೆ ನೀನ್ ಮಾತಾಡಂಗಿಲ್ಲ, ನೀನ್ ಏನಾಗ್ತೀಯ ಮೂಗಾಗ್ತೀಯ ಅಂತ. ಗಮನಿಸ್ರಿ, ಆತನ ಹತ್ರ ಆ ಟೇಪ್ ರೆಕಾರ್ಡ್ ಆನ್ ಮಾಡಿದಾಗ ಎಲ್ಲ ಡಾಕ್ಟರ್ಗಳು ನೋಡ್ತಾ ಇದ್ರಂತೆ. ಇನ್ನೇನಾದ್ರೂ ಅವ್ರ ಅಪ್ಪನ ಹತ್ರ ಮಾತಾಡ್ತೀನೇನೋ, ಅವ್ರ ಅಮ್ಮನ ಹತ್ರ ಮಾತಾಡ್ತೀನೇನೋ, ಅವ್ರ ಅಣ್ಣನ ಹತ್ರ ಮಾತಾಡ್ತೀನೇನೋ, ಅವ್ರ ತಮ್ಮನ ಹತ್ರ ಮಾತಾಡ್ತೀನೇನೋ, ಅಯ್ಯೋ ಇಲ್ಲಂದ್ರೆ ಅವ್ರ ಪ್ರೇಯಸಿ ಹತ್ರ ಮಾತಾಡ್ತೀನೇನೋ. ಡಾಕ್ಟರ್ ಹೇಳ್ತಾರೆ ಮನಸ್ಸಲ್ಲಿ, ಇವ್ರ ಹತ್ರ ಮಾತಾಡಕ್ಕಿದೇನೋ. ಹಾ ರೆಕಾರ್ಡ್ ಆನ್ ಮಾಡೋಣಂದೆ. ಆನ್ ಮಾಡತ್ತಿಲ್ಲ, ಹಲ್ಲೆಲೂಯಾ 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 ಅನ್ನೋದಂತೆ 3 ಸಾರಿ ಅಂದಂತೆ. ಸಾಕು ಕಟ್ ಮಾಡು ಅಷ್ಟೇ. ಕಟ್ ಮಾಡು ಅನ್ನೋದಿಲ್ಲ, ಆಪರೇಷನ್ ಥಿಯೇಟರ್ಗೆ ಓಟಿ ರೂಮ್ ಕರ್ಕೊಂಡು ಹೋದ್ರಂತೆ. ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋಗಿ ಅಲ್ಲಿ ದೊಡ್ಡ ಡಾಕ್ಟ್ರು ಆಪರೇಷನ್ ಮಾಡುವ ಡಾಕ್ಟ್ರು ಬಂದಂತೆ. ಆ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿದಂತೆ. ಅದು ಫಸ್ಟ್ ಆ ಸ್ಕ್ಯಾನಿಂಗ್ ನೋಡಿದಾಗ ಇದು ಬಾ ನನಗೆ ಇವಾಗ ಪ್ರೆಸೆಂಟ್ ಅದು ಕ್ಯಾನ್ಸರ್ ಕಣ ಎಲ್ಲವರಿಗೂ ತಿಂದತೆ. ಆ ಪ್ರೆಸೆಂಟ್ ಸ್ಕ್ಯಾನಿಂಗ್ ಬೇಕಂತೇಳಿ ಕೇಳಿದಾಗ, ಸ್ಕ್ಯಾನಿಂಗ್ ರಿಪೋರ್ಟ್ ಬೇಕಂತ ಕೇಳಿದಾಗ, ಸಾರ್ ಮಾಡಿ ಅಲ್ಲ ವಾರದ ಕೆಳಗೆ ಮಾಡಿ, ವಾರದ ಕೆಳಗೆ ಬೇಡಪ್ಪ, ಈಗ ಪ್ರೆಸೆಂಟ್ ಅವ್ನ ನಾಲಿಗೆ ಎಲ್ಲಿಂದ ಇಲ್ಲಿ ಕಟ್ ಮಾಡಬೇಕು, ಇಲ್ಲ ಪೂರ್ತಿ ತೆಗಿಬೇಕಾ, ಅವ್ನು ಟೋಟಲ್ ಸ್ವರ ಪೆಟ್ಟಿಗೆನೇ ತೆಗಿಬೇಕಾ ನೋಡೋಣ. ಸ್ಕ್ಯಾನ್ ಮಾಡಂದಾಗ ಸ್ಕ್ಯಾನ್ ಮಾಡಿ ತಗೊಂಬಂದ್ರೆ ಡಾಕ್ಟರ್ ಎಲ್ಲ ಆಶ್ಚರ್ಯ. ಸ್ಕ್ಯಾನ್ ಮಾಡಿ ತಗೊಂಬಂದ್ರೆ ಡಾಕ್ಟರ್ಸ್ ಎಲ್ಲ ಆಶ್ಚರ್ಯ. ಇದೇನಿದು, ಹೋದ ವಾರದಾಗ ಇವನು ಕ್ಯಾನ್ಸರ್ ಇತ್ತು, ಈಗ ನೋಡ್ರೆ ಕ್ಯಾನ್ಸರ್ ಇಲ್ಲಿ ಇವ್ನ ನಾಲಿಗೆ ಕಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಅವನ್ನ ಹೋಗಿ ಹುಡುಗನ ಹತ್ರ ಹೋದ್ರದೆ, ಏಯ್ ಎತ್ ಮನಿ ನಡ ಕಟ್ ಮಾಡಕ್ಕಲ್ಲ ನಾಲಿಗೆ ಅಂದ್ ಎದ್ದಾಳ ಫಸ್ಟ್ ನೀನು ಎದ್ದು ಮನೆಗೆ ಹೋಗೋಣ. ಯಾಕಂದ್ರೆ ನಾಲಿಗೆಯಲ್ಲಿ ಕ್ಯಾನ್ಸರೇ ಇಲ್ಲ. ಅವ್ನು ಯಾರ ಹತ್ರ ಮಾತಾಡಿಲ್ಲ. ಲಾಸ್ಟ್ ಮಾತು ಕೂಡ ಯಾರ ಹತ್ರ ಮಾತಾಡ್ದೆ ಹೇಳ್ರಿ? ಯಾರಾದ್ರ? ಅದ್ರ ಅರ್ಥ ಏನ್ ಗೊತ್ತಾ? ಹಲ್ಲೆಲೂಯಾ ಅಂದ್ರೆ ಅರ್ಥ ಏನ್ ಹೇಳ್ರಿ? ಹಲ್ಲೆಲೂಯಾ ಅಂದ್ರೆ ಅರ್ಥ ಏನ್ ಹೇಳ್ರಿ? ಮಾತಾಡ್ರಿ. ಹಲ್ಲೆಲೂಯಾ ಅಂದ್ರೆ ಅರ್ಥ ಏನು ಹೇಳ್ರಿ? ಬೇಗ ಜೋರು ಹೇಳ್ಬೇಕು, ನನಗೆ ಕೇಳಿಸ್ತಾ ಇಲ್ಲ. ಹೇಳ್ರಿ ಹಲ್ಲೆಲೂಯಾ ಅರ್ಥ ಏನು? ಆತನು ಒಂದೇ ಹೇಳ್ತಾನೆ, ದೇವ್ರೆ ಬದುಕುವುದು ಸಾಯುವುದು ನಿನಗಾಗಿಯೇ. ಅದೇ ಅರ್ಥ. ಬದುಕಿದ್ರೆ ನಿನ್ನ ಸ್ತುತಿ ಮಾಡ್ತೀನಿ, ಲಾಸ್ಟ್ ಈ ವಾಯ್ಸ್ ಓದ್ತಾ ಹೋಗ್ಲಿ, ಇರೋ ವಾಯ್ಸ್ ಕೂಡ ನಿನಗಾಗಿ. ಹಲ್ಲೆಲೂಯಾ ಹಲ್ಲೆಲೂಯಾ ಹೇಳ್ರಿ. ನನ್ನ ಯೇಸುವೇ ನನ್ನ ಯೇಸುವೇ ನಿನ್ನೊಂದಿಗೆ ಬಾಳುವ ಆಸೆಯಾಗಿದೆ. ನನ್ನ ಯೇಸುವೇ ನನ್ನ ಯೇಸುವೇ ನಿನ್ನೊಂದಿಗೆ ಬಾಳುವ ಆಸೆಯಾಗಿದೆ. ನಿನ್ನೊಂದಿಗೆ ಬಾಳುವ ಆಸೆಯಾಗಿದೆ. ಎಲ್ಲರಣ್ಣ ನನ್ನ ಯೇಸುವೇ ನನ್ನ ಯೇಸುವೇ ನಿನ್ನೊಂದಿಗೆ ಬಾಳುವ ಆಸೆಯಾಗಿದೆ. ನಿನ್ನೊಂದಿಗೆ ಬಾಳುವ ಆಸೆಯಾಗಿದೆ. ನನ್ನ ಆಸೆ ಬಯಕೆ ಎಲ್ಲ ನಿನ್ನ ಪ್ರೀತಿ ಮಾಡುವುದೇ. ನನ್ನ ಆಸೆ ಬಯಕೆ ಎಲ್ಲ ನಿನ್ನ ಪ್ರೀತಿ ಮಾಡುವುದೇ. ಬದುಕುವುದು ಸಾಯುವುದು ನಿನ್ನಗಾಗಿಯೇ. ಎಲ್ಲರೇಣ ಬದುಕುವುದು ಸಾಯುವುದು ನಿನ್ನಗಾಗಿಯೇ. ಬದುಕುವುದು ಸಾಯುವುದು ನಿನ್ನಗಾಗಿಯೇ. ಅಯ್ಯ ನಿನ್ನಗಾಗಿಯೇ. ನನ್ನ ಆಸೆ ಬಯಕೆ ಎಲ್ಲ ನಿನ್ನ ಪ್ರೀತಿ ಮಾಡುವುದೇ. ನನ್ನ ಆಸೆ ಬಯಕೆ ಎಲ್ಲ ನಿನ್ನ ಪ್ರೀತಿ ಮಾಡುವುದೇ. ಬದುಕುವುದು ಸಾಯುವುದು ನಿನ್ನಗಾಗಿಯೇ. ಗೋರಿ ಬದುಕುವುದು ಸಾಯುವುದು ನಿನ್ನಗಾಗಿಯೇ. ನಿನ್ನ ಪ್ರೀತಿಯಿಂದ ನನ್ನ ಅಗಲಿಸುವವರ್ಯಾರು? ನಿನ್ನ ಪ್ರೀತಿಯಿಂದ ನನ್ನ ಅಗಲಿಸುವವರ್ಯಾರು? ಕಷ್ಟವೋ ಸಂಕಟವೋ ಏನೇ ಬಂದರು, ಕಷ್ಟವೋ ಸಂಕಟವೋ ಏನೇ ಬಂದರು, ನಿನ್ನ ಪ್ರೀತಿಯಿಂದ ನನ್ನ
ಅಗಲಿಸುವವರಾರು ನಿನ್ನ ಪ್ರೀತಿಯಿಂದ ನನ್ನ ಅಗಲಿಸುವವರಾರು. ಹಲ್ಲೆಲೂಯಾ. ಆತ ಲಾಸ್ಟ್ ವರ್ಡಲ್ಲಿ ಡಾಕ್ಟರ್ಗಳೇ ಬೆರಗಾದ್ರಂತ. ಹಲ್ಲೆಲೂಯಾ. ಇವನು ಲಾಸ್ಟಿಗೆ ವಾಯ್ಸ್ ಹೋಗುತ್ತೆ ಅಂದ್ರೂ ಕೂಡ ಅದು ಲಾಸ್ಟಿಗೆ ಹಲೋ ಅನ್ನುವಂಥದ್ದು, ಹಾಯ್ ಅನ್ನುವಂಥದ್ದು, ಚೆನ್ನಾಗಿದ್ರ ಅನ್ನುವಂಥದ್ದು ಇಂಥವ್ರು ರೆಕಾರ್ಡ್ ಮಾಡಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಯ್ಸ್ ಇರೋವರೆಗೂ ಆತನೇ, ಕಷ್ಟ ಬಂದ್ರು ಆತನೇ, ಸುಖ ಇದ್ರು ಆತನೇ. ದೇವ್ರು ಎಂತ ಮೆಚ್ಚು ನೋಡ್ರಿ, ಅವನ ನಂಬಿಕೆ ಬರೀ ದೇವ್ರನ್ನ ಸ್ತುತಿ ಮಾಡ್ತು, ದೇವ್ರ ಅವನ ಸ್ಥಿತಿಗತಿಯನ್ನೇ ಮಾರ್ಪಡಿಸ್ಬಿಟ್ಟ. ಹಲ್ಲೆಲೂಯಾ. ನಾಳೆ ಕಟ್ ಮಾಡಿ ಇವತ್ತೇ ಲಾಸ್ಟ್ ನಿನ್ನ ವಾಯ್ಸ್ ಹೋಗುತ್ತಂದ ಡಾಕ್ಟರ್ಗಳೇ ಎದ್ ನಡಿ, ನೀನು ಆಪರೇಷನ್ ಮಾಡಕ್ಲ ಅಂದ್ರು. ಆಮೇಲೆ ಯಾಕೆ ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಹಲ್ಲೆಲೂಯಾ. ಅದಕ್ಕೋಸ್ಕರ ನೀವು ಕೂಡ ದೇವರ ಮೇಲೆ ಪರಿಪೂರ್ಣವಾದ ನಂಬಿಕೆ ಇಡೋಣ. ಆಮೇನ್. ಕಾಣುವಂಥವುಗಳ ಮೇಲೆ ನಂಬಿಕೆ ಇಡದೆ ಇಲ್ಲ. ಈ ವಾಯ್ಸ್ ಹೋಗ್ತಾ ಇಲ್ಲ, ಇರುತ್ತೆ, ಒಂದೇ ಬರುತ್ತಂತೆ ನಂಬಿಕೆ ಇಟ್ಟಿದ್ದಂಗೆ ಅದ ನಾನು. ಹಲ್ಲೆಲೂಯಾ. ಬಂತು. ಆಮೇನ್. ನನ್ನ ದೇವ್ರನ್ನ ಎಷ್ಟು ಘನಪಡಿಸಿದಾನ. ನಿಜ ಘಟನೆ ಇದು. ಅವ್ರ ಹೆಸರು ಗೊತ್ತಿಲ್ಲ ನನಗೆ, ಅಂದ್ರೆ ನೆನಪು ಬರ್ತಾ ಇಲ್ಲ, ಆ ಹೆಸರು ನೆನಪು ಬರ್ತಾ ಇಲ್ಲ. ನಿಜ ಘಟನೆ ಇದು, ದೇವರು ಮಾಡಿದ ಕಾರ್ಯ ಇದು. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ದೇವರನ್ನ ನಂಬೋಣ. ನಂಬುವವನಿಗೆ ಎಲ್ಲ ಆಗುತ್ತೆ. ಹೆಂಗ್ ನಂಬಬೇಕು? ಸ್ತುತಿ ಮಾಡುತ್ತಾ. ಹಲ್ಲೆಲೂಯಾ. ಸ್ತುತಿ ಮಾಡುತ್ತಾ ದೇವರು ನಂಬಬೇಕು. ಯೋಸಾಫಾಟನ್ನು ಗಮನಿಸಿದರೆ ಪ್ರೀತಿಯುಳ್ಳ ದೇವಚಂದ್ರೆ, 2ನೇ ಪೂರ್ವಕಾಲ 20ನೇ ಅಧ್ಯಾಯದಲ್ಲಿ ಗಮನಿಸೋದಾದ್ರೆ, ಯೋಸಾಫಾಟನ್ನು ಸ್ತುತಿ ಮಾಡ್ತಿರುವಾಗಲೇ 3 ಶತ್ರು ಸಮೂಹಗಳು ತಮ್ಮೊಳಗೆ ಒಡೆದಾಡಿಕೊಂಡು ಸತ್ತು ಹೋದ್ರು. ಯೋಸಾಫಾಟನಿಗೆ ಜಯ ಸಿಕ್ತು. ಆಮೇಲೆ ನೀನು ಸ್ತುತಿ ಮಾಡುವಾಗ ಎಲ್ಲ ತಡೆಗಳು ಎಲ್ಲವೂ ಲಯವಾಗ್ತವೆ. ಯಾಕಂದ್ರೆ ದೇವರು ಪರಿಸ್ಥಿತಿಗಳನ್ನು ಮಾರ್ಪಡಿಸುತ್ತಾನೆ. ಆಮೇನ್. ಸ್ಥಿತಿಗತಿಗಳನ್ನು ಮಾರ್ಪಡಿಸುತ್ತಾನೆ. ಆಮೇನ್. ಎಲ್ಲ ರೀತಿಯಲ್ಲಿ ದೇವರು ಬದಲಾವಣೆ ತರುತ್ತಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವೆಲ್ಲರೂ ನಂಬೋಣ. ಏನ್ ಮಾಡಿ ಹೇಳ್ರಿ? ನಂಬೋಣ. ನಂಬುತ್ತಾ ನೆಕ್ಸ್ಟ್ ಏನ್ ಮಾಡ್ಬೇಕು ಗೊತ್ತಾ ಪ್ರೀತಿಯುಳ್ಳ ದೇವಚಂದ್ರೆ, ನಾವೆಲ್ಲರೂ ನಂಬುವವನಿಗೆ ಎಲ್ಲ ಆಗುತ್ತೆ ಅಂತೇಳಿ ಈಗ ವಾಕ್ಯದಲ್ಲಿ ನೋಡಿದೇವಲ್ಲ, ಅದೇ ರೀತಿಲಿ ನಂಬುವವರಾದ ನಾವು ಏನ್ ಮಾಡ್ಬೇಕೀಗ? ಹೆಂಗ್ ಮಾಡ್ಬೇಕು? ಏನ್ ಮಾಡ್ಬೇಕು? ನಂಬುವವರಾದ ನಾವು ದೇವರ ಕಾರ್ಯ ನೋಡ್ಬೇಕಂದ್ರೆ ಏನ್ ಮಾಡ್ಬೇಕು? ತೆಗಿರಿ ವಾಕ್ಯ ಓದೋಣ ಬೇಗ. ಯೆಹೋಶುವ 10ನೇ ಅಧ್ಯಾಯ 12ನೇ ವಚನ ವಾಕ್ಯ ಓದ್ರಿ ಬೇಗ. ಯೆಹೋಶುವ 10ನೇ ಅಧ್ಯಾಯ 12ನೇ ವಚನ ವಾಕ್ಯ ಓದೋಣ. ನಂಬುವವರಾದ ನಾವು ಏನ್ ಮಾಡ್ಬೇಕು ನೋಡೋಣ ಬೇಗ. ಯೆಹೋವನು ಅಮೋರಿಯರನ್ನು ಇಸ್ರಾಯೇಲರಿಗೆ ಒಪ್ಪಿಸಿದ ದಿನದಲ್ಲಿ ಯೆಹೋಶುವನು ಯೆಹೋವನಿಗೆ ಒಂದು ವಿಜ್ಞಾಪನೆ ಮಾಡಿದನು. ಸೂರ್ಯನೇ ನೀನು ಗಿಬ್ಯೋನಿನಲ್ಲಿಯೂ, ಚಂದ್ರನೇ ನೀನು ಅಯಲೋನ್ ತಗ್ಗಿನಲ್ಲಿಯೂ ನಿಲ್ಲಿರಿ ಎಂದು ಇಸ್ರಾಯೇಲರ ಸಮಕ್ಷಮದಲ್ಲಿ ಆಜ್ಞಾಪಿಸಲು. ಮುಂದೆ ಹೇಳುತ್ತಲ್ಲಿ ವಾಕ್ಯ 13ನೇ ವಚನದಲ್ಲಿ, ಇಸ್ರಾಯೇಲರು ತಮ್ಮ ಶತ್ರುಗಳಿಗೆ ಮುಯ್ಯ ತೀರಿಸುವವರೆಗೆ ಸೂರ್ಯ ಚಂದ್ರರು ಹಾಗೆ ನಿಂತಿದ್ದರು. ಎಲ್ಲ ನನ್ನ ಕಣ್ಣು ನೋಡ್ರಿ. ಯೆಹೋಶುವ ನಂಬಿಕೆಯಿಂದಲೇ ಇಸ್ರಾಯೇಲ್ ಜನರನ್ನ ಕಾನಾನ್ ದೇಶಕ್ಕೆ ಕರ್ಕೊಂಡು ಬರುವ ಆ ಪ್ರಕ್ರಿಯೆಯಲ್ಲಿ ಗಮನಿಸ್ರಿ. ನಂಬಿಗಸ್ತನಾದ ಯೆಹೋಶುವನು, ನಂಬಿಕೆ ಇಟ್ಟಂತ ಯೆಹೋಶುವನು, ನಂಬಿಕೆಯಲ್ಲಿ ಮುಂದೆ ಸಾಗುವಂತ ಯೆಹೋಶುವನು ಗಮನಿಸ್ರಿ. ಅವರ ಕೈಯಲ್ಲಿ ಒಪ್ಪಿಸಲ್ಪಟ್ಟಿರುವಾಗ, ಇಸ್ರಾಯೇಲರ ಕೈಯಲ್ಲಿ ಅಮೋರಿಯರು ಒಪ್ಪಿಸಲ್ಪಟ್ಟಿರುವಾಗ ಈಗ ಯುದ್ಧ ಮಾಡಬೇಕು. ಗಮನಿಸ್ರಿ. ಕತ್ತಲಾದ್ರೆ ಯುದ್ಧ ನಡೆಯೋದಿಲ್ಲ. ಆ ಹಳೆ ಬಿಡಂಬಡಿಕೆ ಚರಿತ್ರೆ ಇದನ್ನ ಹೇಳ್ತಿರೋದು. ಕತ್ತಲಾದ್ರೆ ಏನಾಗಲ್ಲ ಹೇಳ್ರಿ, ಯುದ್ಧ ನಡೆಯೋದಿಲ್ಲ. ಸ್ಟಾಪ್. ಆಗಿತ್ತು ಪರಿಸ್ಥಿತಿ. ಈಗ ಕತ್ತಲಾಗಬಾರ್ದು ಏನ್ ಮಾಡ್ಬೇಕಲ್ರಿ? ಹೆಂಗಿರೋ ಸೂರ್ಯ ಹಂಗೆ ನಿಂದಿರ್ಬೇಕು ಯುದ್ಧ ಆಗವರೆಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ನಂಬುವವನು ದೇವ್ರ ಮೇಲೆ ನಂಬಿಕೆ ಇಟ್ಟು ವಿಜ್ಞಾಪನೆ ಮಾಡ್ದ. ಅಯ್ಯ ಸೂರ್ಯ ಚಂದ್ರ ಎಲ್ಲಿದ್ದರಲ್ಲೇ ನಿಂತು ಬಿಡ ಅಂದ, ನಿಂತು ಬಿಡ್ತು. ಆಮೇನ್. ಅಂದ್ರೆ ನಮ್ಮ ಬಾಯಲ್ಲಿ ಆ ಶಕ್ತಿ ಇದೆ. ಯಾರು ನಂಬುತ್ತಾರೋ, ಯಾರು ನಂಬಿಕೆಯಿಂದ ಮಾತಾಡುತ್ತಾರೋ, ಆ ನಂಬಿಕೆಯ ಮಾತುಗಳನ್ನು ದೇವರು ಕೇಳಿ ಅವತ್ತೇ ಕಾರ್ಯರೂಪಕ್ಕೆ ತರುತ್ತಾನೆ. ಆಮೇನ್. ಹಲ್ಲೆಲೂಯಾ. ನೋಡ್ರಿ, ಯೆಹೋಶುವ ಹೇಳ್ದ ಸೂರ್ಯ ಚಂದ್ರ ನಿಲ್ಲಿಲ್ಲ ಅಂತೇಳಿ ನಂಬಿಗಸ್ತನು ಪ್ರಾರ್ಥನೆ ಮಾಡ್ದ, ದೇವ್ರು ನಿಲ್ಲಿಸ್ಬಿಟ್ಟ ಅಂತೆ. ದೇವ್ರು ಏನ್ ಮಾಡ್ದ ಹೇಳ್ರಿ? ನೀವೇನಾದ್ರೂ ಮಾತಾಡಿದ ದೇವ್ರ ಕಾರ್ಯ ಮಾಡಿದನಂದ್ರೆ ನಿಮ್ಗೆ ನಂಬಿಕೆ ಐತೆ ದೇವ್ರ ಮೇಲೆ ಅಂತ ಅರ್ಥ. ಒಂದು ವೇಳೆ ನೀವು ಮಾಡಿದ್ದು ಪ್ರಾರ್ಥನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಅಂದ್ರೆ ಒಂದು ವೇಳೆ ನಿಮ್ಗಿನ್ನ ಹೊಂದುವ ಸಾಮರ್ಥ್ಯ ಇಲ್ಲ ಅಂತ ಅರ್ಥ. ಇಲ್ಲಾಂದ್ರೆ ಒಂದು ವೇಳೆ ನೀವು ನಂಬಿಕೆ ಇಟ್ಟಿಲ್ಲ ಅಂತ ಅರ್ಥ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಸೂರ್ಯ ಚಂದ್ರನೇ ನಿಲ್ಲಿಸಿದಾನೆ. ನಾವು ಮನುಷ್ಯರು ನಿಂದಿಸೋದು ಕಷ್ಟ. ಯಾರು ನಿಂದಿಸೋದು ಕಷ್ಟ ಹೇಳ್ರಿ? ಮಾತಾಡ್ರಿ. ಮನುಷ್ಯರು ಅಲ್ಲಿ ಅಂತ ಕಲ ಇದೇನು ಮಾಡ್ಬಿಡ ಅಂತ ಬಂದ್ಬಿಡ್ತಾರೆ ಕೆಲವೊಬ್ರು. ಮಾತೇ ಕೇಳಕ್ಲಿ ಕೆಲವೊಬ್ರು. ಆದ್ರೆ ಒಂದು ಪ್ರಾರ್ಥನೆಗೆ ಏನಿಂದಿರ್ತಂತೆ, ಈತನ ದೇವರಲ್ಲಿ ಯಾರೋ ಯೆಹೋಶುವ ದೇವರಲ್ಲಿ ಯೆಹೋಶುವ. ಆದ್ರೂ ಒಬ್ಬ ಭಕ್ತನಾಗಿ ನಂಬಿಕೆ ಇಟ್ಕೊಂಡು, ಅಯ್ಯ ಸೂರ್ಯ ಚಂದ್ರ ನಿಲ್ಲಲೇಬೇಕವು, ನಿಂತ್ರೆ ಯುದ್ಧ ಆಗೋದಿಲ್ಲ.
ನಿಂತ್ರೆ ಜಯ ಒಂದದ್ ನಾವು, ಇಲ್ಲದ ಹಾಕಲ್ಲ, ನಿಂದ್ರಿಸೋ ಅಂತ ಹೇಳ್ದ. ಅಲ್ಲಿ ನೋಡ್ಕೊಂಡ್ರೆ ಸೂರ್ಯನ ನೀನು ಗಿಬ್ಯೋನಿನಲ್ಲಿಯೂ ಚಂದ್ರನ ನೀನು ಅಯಲೋನ್ ತಗ್ಗಿನಲ್ಲಿಯೂ ನಿಲ್ಲಿರಿ ಎಂದು ಇಸ್ರಾಯೇಲರ ಎಲ್ಲರೆದುರಿಗೆ ಏನ್ ಮಾಡ್ದಂತೆ, ಆಜ್ಞಾಪಿಸಿದಂತೆ. ಆಯ್ತು ಕಾರ್ಯ. ಕೆಳಗಿನ ವಚನ ನೋಡ್ರೆ ಸೂರ್ಯ ಚಂದ್ರ ಹಾಗೇ ನಿಂತಿದ್ರಂತೆ ಯುದ್ಧ ಆಗೋವರೆಗೆ. ಹಲ್ಲೆಲೂಯಾ. ಆ ಭಕ್ತರ ಜೀವಿತದಲ್ಲಿ ದೇವರು ಕಾರ್ಯ ಮಾಡಿದ್ದೀನಿ. ಅವರಿಗೆ ಅವತ್ತು ನೀಟಾಗಿ ಯುದ್ಧ ಮಾಡಲೇಬೇಕಾಗಿತ್ತು ಅವ್ರಿಗೆ. ಅದಕ್ಕೋಸ್ಕರ ಅವ್ರು ಅವತ್ತು ಪ್ರಾರ್ಥನೆ ಮಾಡಿದ್ರು. ಇವತ್ತು ನೀನು ಎಲ್ಲ ಕಷ್ಟಗಳ ಮೇಲೆ ಯುದ್ಧ ಮಾಡಬೇಕು, ಸಮಸ್ಯೆಗಳ ಮೇಲೆ ಯುದ್ಧ ಮಾಡಬೇಕು, ರೋಗಗಳ ಮೇಲೆ ಯುದ್ಧ ಮಾಡಬೇಕು. ಯುದ್ಧ ಅಂದರೆ ಈಟಿ ದಾಂಡು ಹೋಗೋದಲ್ಲ. ಒಂದು ನಂಬಿಕೆ ಇಟ್ಟು ನೀನು ಪ್ರಾರ್ಥನೆ ಮಾಡಿದ್ರೆ ದೇವರು ಎಲ್ಲವನ್ನು ಎಲ್ಲೂ ಅಲ್ಲೇ ನಿಂದಿರಿಸಿಬಿಡ್ತಾನೆ. ನಿಂದಿರಿಸ್ಬೇಕಾ ಮತ್ತೆ ರಿಟರ್ನ್ ಬರಬೇಕಾ? ಒಬ್ಬತ್ತು ಹೇಳ್ದ, ನಾನು ಚೆನ್ನಾಗಿ ಪ್ರಾರ್ಥನೆ ಮಾಡ್ತೀವಿ, ಎಲ್ಲ ಸಮಸ್ಯೆಗಳು ಹೋಗ್ಬಿಟ್ಟಿದ್ವು ಬ್ರದರ್. ಒಂದು ವಾರ ಒಂದು ತಿಂಗಳು ಪ್ರಾರ್ಥನೆ ಮಾಡೋದು ಬಿಟ್ಟು ನೋಡಪ್ಪ, ಮತ್ತೆ ನಿಂದಿನೇ ಹೊಡಿ ಬಂದ. ಅದಕ್ಕೋಸ್ಕರ ಹೇಳಿದೆ, ಬೈಬಲಾಗ ಒಂದು ದೇವ್ ಹೋಗಿ ಎಷ್ಟು ದೇವ್ ಬರ್ತವಂತೈತೆ, 7 ದೇವು ಹಿಂದೆ ಬರ್ತವಂತೆ. ಹಂಗ ಒಂದು ಕಷ್ಟ ಹೋಗಿ 7 ಬಂದವ. ನೀನು ದೇವ್ರಿಗೆ ದೂರ ಆಗೋ, ಇರೋದು ಒಂದು ಓಡ ಇರೋದು, ಅದು ಮತ್ತೊಂದು 10 కష్టాలన్నీ 7 కష్ట రారా పోదాం రారా. ఆడు ప్రార్థన చేయట్లేదు ఇప్పుడు, అవును ప్రార్థన మాడతిల్ల ఇక పోగను బా పోయి ఏం చేయాలిరా, నేను ఇడితో పోదు వద్దురా. ఆడ ప్రార్థన ఆపేశాడు. ఆడన్నా కొంచెం కొంచెం ప్రార్థన చేస్తున్నాడు. ఇడు అప్పుడప్పుడు అసలు లేదే లేదు, ఇడు ప్రార్థనే చేయట్లేదు. ఇడి దగ్గరికి పోయి ఉన్నదంతా ಪೀಕ್కుందాం, ಇರೋದೆಲ್ಲ ಕಿತ್ಕೊಂಬೇಡ ಅಂತೇಳಿ ತಂದ್ಬಿಡ್ತಾವ. ಅದಕ್ಕೋಸ್ಕರ ನೀವು ನಾವೆಲ್ಲರೂ ನಂಬಿಕೆಯಿಂದ ಹೆಂಗೆ ಹೇಳ್ರಿ, ಆಜ್ಞಾಪಿಸ್ಬೇಕು, ಮಾತಾಡಬೇಕು. ಹಲ್ಲೆಲೂಯಾ. ನಮ್ಮ ಬಾಯಲ್ಲಿ ಏನಿದೆ, ನಮ್ಮ ನಾಲಿಗೆಯಲ್ಲಿ ಏನಿದೆ ಹೇಳ್ರಿ, ಜೀವ ಮರಣ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ನಾಲಿಗೆ ಜೀವ ಮರಣ ಇದೆ. ನಾವು ಏನು ನುಡಿತೀವೋ ಅದು ಬರುತ್ತೆ. ಆಮೇನ್. ನೀನು ಜೀವ ನುಡಿದ್ರೆ ಜೀವ, ಆಶೀರ್ವಾದ ನುಡಿದ್ರೆ ಆಶೀರ್ವಾದ. ನೀನೇನು ನುಡಿಯುತ್ತೋ ಅದು ಬರುತ್ತೆ. ಹಲ್ಲೆಲೂಯಾ. ನೀನು ನುಡಿಬೇಕು. ಹೆಂಗೆ ನುಡಿಬೇಕು? ನಂಬಿಕೆ ಇಲ್ದಂಗ ಮನಸ್ಸಲ್ಲಿ ಸುಮ್ಮನೆ ನುಡಿತು ನೋಡುವ ಆತದಲ್ಲಿ ನೋಡೋಣ ಹಂಗಲ್ಲ, ಆಗುತ್ತಿದಂತೇಳಿ ನುಡಿಬೇಕು. ಹಲ್ಲೆಲೂಯಾ. ಸೌಲನ ಮುಂದೆ ದಾವೀದ ನಿಂತ ಹೋಗಿ, ದಾವೀದನು ಸೌಲ ಮುಂದೆ ನಿಂತಾಗ ಸೌಲ ನೋಡ್ದ, ಅರೆ ಪಿಲ್ಲ ಬಚ್ಚ ನೀವು ಚಾವ ದಾವೀದ ನಿಂಗೆ ಅನ್ಕೊಂಡ್ರೆ ఇంటున్నావు నువ్వు సార్, నేను ఇంటున్నాను కాదు, నేనేమేం చేశారు తెలుసా? అడవి నేనంత తెలిగినగా ఎడారి ఎడారి అడవిలో ఉన్నప్పుడు ఏమైంది తెలుసా? నా తండ్రి నాకు 4 గొర్రెలు ఇచ్చాడు. దాన్ని మేపుకుంటుంటే ఒక గొర్రెని పీకోడానికి వచ్చింది. ఇది ఏమి? ఎలుగుబంటి. ఏమి? ఎలుగుబంటి వచ్చింది. ఎలుగుబంటితో కొట్లాడాను నేను. రే ఇంతున్నావు, నువ్వు కొట్లాడావు? అవును సార్, నన్ను ఏమనుకున్నావు సార్? నన్ను సౌలన్ దగ్గర ఇట్లే మాట్లాడాడు. హల్లెలూయా. ఏమనుకున్నావు నన్ను? ఏనంకండి నన్ను అంత అందా? సరే పోతావురా యుద్ధానికి ఏంట? నీకు ఇంకో మాట చెప్తాను, నేను ಇನ್ನೊಂದು మాట చెప్తాను ಕೇಳು, ఇంకొక మాట చెప్తాను చూడు. ఏం సార్ అంటే, సింహం వచ్చింది, పారిపోయావా అంటే లేదు, దాని నోళ్ళు 2 చేసిడిచా. అవునా? 2 చేసావా 3 చేసావు? దాన్ని ఇట్లా పీకిడిచాను. అవునా సార్? అవునరా. అవునా? సరే సరే, ఇప్పుడు యుద్ధానికి పోతావు అంటే యుద్ధానికి పోతాను. ఎందుకు ಹೋಗ್ತೀಯಾ? ಆಯ್ತು, ಸೈನಿಕರೆಲ್ಲ ಕರ, ರೇ రండ్రా పిలిచిండ్రా రండ్రా. వాడిని వచ్చాడు ఒకడు, వచ్చి ఇది నీకు ఈటి తీసుకో అని ఇచ్చాడు. ఓకే, ఇది బాగుంది, ఈటి పెట్టుకున్నాడు. ఇది నీకు డాలు పెట్టుకున్నాడు. ఇది నీకు కిరీటం పెట్టుకో అన్నాడు. ఇది నీకు కవచం అవసరం పెట్టుకున్నాడు. వేసుకున్న తర్వాత ఇట్లా అయిపోయాడు. ఎట్లా అయ్యాడో, ಇಂತುನ್ನ ಪಿಲ್ಲಡಿಗೆ ದೊಡ್ಡ ಮನುಷ್ಯರ ಬಟ್ಟೆ ಹಾಕಿರಿತ್ತ ನಾವು ನಾವೆಲ್ಲರೂ ಫಿಟ್ಟಿಂಗ್ ಕೇಳ್ತೀವಲ್ಲ, ಸ್ತ್ರೀಯರಾಗ್ಲಿ ಪುರುಷರಾಗ್ಲಿಲ್ಲ, ಏನೇನು ಮಾಡ್ತೀವ್ರಿ? ಪ್ಯಾಂಟ್ ಇದ್ರೆ ಫಿಟ್ಟಿಂಗ್ ಕರೆಕ್ಟ್ ಇರಬೇಕು. ನೀವು ಕೂಡ ಎಲ್ಲರೂ ಕೂಡ ಫಿಟ್ಟಿಂಗ್ ಕರೆಕ್ಟ್ ಕೇಳ್ತೀರಿ. ಅವನ್ ಪಾಪ ಎಲ್ಲ ಲೂಸ್ ಬಟ್ಟೆ ಹಾಕ್ಬಿಟ್ರೆ. ಯಾರಿಗೆ? దావీదನಿಗೆ. ఏం నాకొద్దిదే ఏనంత దావీదు, ఇది నాకు అద్దేవది అసలు. నేను కొట్లాడుతానన్నాను కానీ బట్టలు వేసుకుని పోతాను, కవచం వేసుకుని పోతాను, వాడికి కొడతాను వీడికి కొడతాను లేదు, పోతానంతే. ఎక్కడికి రా? వాడిని చంపేదాకా నాకు మనశ్శాంతి లేదు. ఎందుకంటే వాడు దేవుణ్ణి దూషించాడో, దానికోసమే ఉండే. నేను పంపిస్తావా పోనా? రేడి ఊరికి ఉండట్లేదు, పంపిరా అన్నాడు. ಗಮನಿಸ್ರಿ. ಯಾವಾಗಾದ್ರೆ ದಾವೀದನ್ನ ಕಳಿಸಿದಾಗ ದಾವೀದನ ಹೆಂಗೆ ಹೇಳ್ರಿ ನೋಡಾನು, ಎಷ್ಟು ಕಲ್ಲಾಡ್ಸಿಂದ ಹೇಳ್ರಿ ದಾವೀದನು? ಎಷ್ಟು ಕಲ್ಲಾಡ್ಸದ?
ಗೋಲಿಯಾತನ ಸಂತತಿಯಲ್ಲಿ 5 ಜನ ಇದ್ರು. ಎಷ್ಟು ಜನ ಇದ್ರು? ಗೋಲಿಯಾತ್ ನೋಡ್ತೀನಿ, ಗೋಲಿಯಾತನ ಕಡೆಯವ್ರು ಯಾವನ ಇನ್ನೊಬ್ಬನ ಬಂದ್ರೆ ಇನ್ನೊಂದು ಕಲ್ಲು ಬೈಬಲಾಗ ಐತೆ, ಅದನ್ನ ನೆಕ್ಸ್ಟ್ ಯಾವಾಗ ಹೇಳ್ತೀನಿ. ಹಲ್ಲೆಲೂಯ. ಗೋಲಿಯಾತ್ ಅಂತಾರನೆ ಇನ್ನು 4 ಜನ ಇದ್ರಂತೆ. ಹಲ್ಲೆಲೂಯ. ಅದಕ್ಕೋಸ್ಕರ 5 ಕಲ್ಲು ಆರಿಸ್ಕೊಂಡ. 5 ಕಲ್ಲು ಆರಿಸ್ಕೊಂಡ್ರೆ ರೇ ಇಡು ಹಾಳು తీసుకుని ఏం చేస్తాడ? చూడరా ನೀವು, చూడు 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 ಅನ್ಕಂಡ చూడంತೆ ಹೋದಲ್ಲಿ. ಇವತ್ತು ದೇವ್ರನ್ನ ನಿನ್ನ ಕೈಗೆ ಒಪ್ಪಿಸಿಕೊಟ್ಟನಂದ ಹಂಗಂಬ್ಲಿಲ್ಲ. ಏನಂದ ಹೇಳ್ರಿ? ದೇವರು ನಿನ್ನ ನನ್ನ ಕೈಗೆ ಒಪ್ಪಿಸಿಕೊಟ್ಟು ಇವ್ನು ಯಾರು ಇವ್ನು ಇಟ್ಟದ ಇವನು ರೇ ಕಾಳ್ದಂತ ಆಡು ಪಡ್ತಾವ್ చూడు. ನಾಕೆ ಕೆಲವ್ರು ಹಂಗಲ್ಲ, ನನಗೆ ನಿನಗೆ. ಹಲ್ಲೆಲೂಯ. ಕಾದು ಅವ್ನು ಗೋಲಿ ಅದ ನಂಗೆ ನಾನಂದ దావీదు నేను కాదు రోయ్ నా వెనుకలున్నాడు నాయన. ఎక్కడున్నాడు? ఈసాయి ఎక్కడున్నాడు? ఆడిని నిన్ను ఇద్దరు చంపేస్తా అంటే ఈసాయి కాదురా, నన్ను పుట్టించిన దేవుడు, ನಾನಿನ್ನು ಕೇವಲ ಪಿಂಡವಾಗಿರುವಾಗಲೇ ನನ್ನ ರೂಪಿಸಿದ್ದೇವ್ರನ್ನು ಎಲ್ಲೇದನ ಹೊಡಿತೊಡೆಗಂತ ಹೊಡೆದ. ಯೆಹೋವನ ನಾಮದಲ್ಲಿ ತಿರುಸಿ 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 ಹೊಡೆಯುತ್ತಿಲ್ಲೇ. ಅವನ ಆ ಕಡೆ ನೋಡಬಹುದು. ಲಾಸ್ಟಿಗೆ ಗೋಲಿಯಾತನ ಏನು ಎಲ್ಲಿಗೆ ಬಿದ್ದಾಡ್ರೆ? దావీదుని కాలికి బిద్ద. అవును రోయ్, నీ దేవుడు మంచోడు కాదు, నీతో పెట్టుకుంటే ಅಂತೆ ఇంకా ಬಾರ್ಲು ಬಿದ್ದ. ನಿನ್ನ ಮೇಲೆ ಬಿದ್ದರೆ ಸಾರಿ ನಿಮ್ಗೆ ವಿರುದ್ಧವಾಗಿ ಬಂದರೆ ನಿನ್ನ ಕಾಲಿಗೆ ಬೀಳೋದಷ್ಟೇ ಅಂತೇಳಿ ಬಿದ್ದ. ಅರೆ ಇಂತೆ ಕಾದು, ನಿನ್ನ ಚಂಪಿಡಿದಾನಂತೇಳಿ ಅವನು ಕತ್ತಿದ್ದಾನ, ಅವನ್ನೇ ಕಡ್ದ್ಬಿಟ್ಟ. ಹಲ್ಲೆಲೂಯ. ಅದಕ್ಕೋಸ್ಕರ ನೀವು ನಾವೆಲ್ಲರೂ ಕೂಡ ನಂಬಿಕೆಯಿಂದ ಮುಂದೆ ಹೋಗೋಣ. ಆಮೆನ್. ಮಾತಾಡ್ದನು ದಾವೀದನು ಏನಂತೇಳಿ? ಯೆಹೋವನು ಇವತ್ತು ಆ ಫಿಲಿಸ್ಟಿಯನನ್ನ ಕೈಗೆ ಒಪ್ಪಿಸಿ ಕೊಡ್ತಾನಂತೇಳಿ ಮಾತಾಡ್ದ. ಹೋದ, ಯುದ್ಧ ನಡೀತು, ಜಯ ಸಿಕ್ತು. ಹಲ್ಲೆಲೂಯ. ಇಂಥ ಯುದ್ಧಗಳು ಎಷ್ಟು ಮಾಡಿಬಿಟ್ಟು ನಾವು ದಾವೀದನು. ಅದಕ್ಕೋಸ್ಕರ ನೀವು ನಾವೆಲ್ಲರೂ ಕೂಡ ಏನು ಮಾಡೋಣ ಹೇಳ್ರಿ? ನಂಬುವವರಾಗಿರೋಣ. ಏನಾಗಿರೋಣ ನಾವೆಲ್ಲರೂ? ಮಾತಾಡ. ನಾವು ನೀವೆಲ್ಲರೂ ಏನಾಗಿರೋಣ ಹೇಳ್ರಿ? ಮಾತಾಡ್ರಿ. ಏನಾಗಿರೋಣ ನಾವೆಲ್ಲರೂ? ನಂಬುವವರಾಗಿದ್ರೆ ನಾವು ಮಾತನಾಡುವಾಗ ಅದ್ಭುತಗಳು ನಡೆಯುತ್ತವೆ. ಹಲ್ಲೆಲೂಯ. ಹಲ್ಲೆಲೂಯ. ಒಂದು ವೇಳೆ ನಂಬಿಕೆ ಇಲ್ಲದೆ ಹೋದರೆ ನಮ್ಮ ಜೀವಿತದಲ್ಲಿ ಗಮನಿಸಿರ್ಬೇಕು ದೇವ ಜನರೇ, ಬಿಡುಗಡೆ ಸಿಗೋದಿಲ್ಲ, ಅಪಜಯ ಸಿಗುತ್ತೆ. ಜಯ ಬೇಕಂದ್ರೆ ನಂಬಬೇಕು. ಎಲ್ಲರೆಡಿ? ಇನ್ನು ಮೇಲೆ ಜಯ ಬೇಕಂದ್ರೆ ನಂಬಬೇಕು. ನಂಬಿದವರಾದ ನಾವು ಮಾತನಾಡಬೇಕು. ಹಲ್ಲೆಲೂಯ. ಇವತ್ತು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಕುಟುಂಬಗಳಲ್ಲಿ ಏನು ಪರಿಸ್ಥಿತಿಗಳು ಬದಲಾಗಬೇಕಿದೆಯೋ ನಂಬಿ ಆಗ ಆಯಿತು ಅಂಥೇಳಿ ನಂಬಿಕೆಯಿಂದ ಮಾತಾಡ್ರಿ. ಖಂಡಿತ ದೇವರು ಪರಿಸ್ಥಿತಿಗಳೆಲ್ಲವನ್ನು ಬದಲಾಯಿಸ್ತಾನೆ. ಆಮೆನ್. ಹಲ್ಲೆಲೂಯ. ಹಲ್ಲೆಲೂಯ. ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸ್ತಾನೆ. ಆತನಿಗೆ ಅಸಾಧ್ಯವಾದದ್ದು ಇಲ್ಲವೇ ಇಲ್ಲ. ಅಸಲಿ ಇಲ್ಲವೇ ಇಲ್ಲ. ಯಾಕಂದ್ರೆ ನಾನು ಅನುಭವಿಸ್ತಾ ಇದ್ದೀನಿ, ನೀವು ಅನುಭವಿಸ್ರಿ. ಆಮೆನ್. ನಂಬಿಕೆಯಿಂದ ನೀವು ಏನು ಮಾತಾಡ್ತೀರೋ ಅದನ್ನು ಖಂಡಿತ ದೇವರು ಕೊಟ್ಟೇ ಕೊಡ್ತಾನೆ. ಮನಸ್ಸಲ್ಲಿ ಭಯ ಇಟ್ಕೊಂಡು ಹೊರಗಡೆ ನಂಬಿಕೆ ಮಾತು ಬೇಡ. ಇಲ್ಲಿಂದನೇ ಬರಲಿ ನಂಬಿಕೆ. ಎಂಥ ಪರಿಸ್ಥಿತಿನೇ ಬದಲಾಗಬೇಕಾಗಿರಲಿ, ದೇವರು ಬದಲಾಯಿಸುತ್ತಾನೆ. ಆಮೆನ್. ಬದಲಾಯಿಸ್ತಾನೆ, ಬದಲಾವಣೆ ತರುತ್ತಾನೆ. ನಿನ್ನ ಮುಖ ಲಜ್ಜೆ ಪಡುವುದಕ್ಕೆ ದೇವರು ಬಿಡೋದಿಲ್ಲ. ಹಲ್ಲೆಲೂಯ. 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 ಅದಕ್ಕೋಸ್ಕರ ಒಂದು ಹಾಡೈತೆ, ನಿನ್ನ ನಂಬಿ ಬಂದೆ ನಾ ಲಯವಾಗಿಲ್ಲ, ನಿಂದಯ ನನ್ನ ಕೈ ಬಿಡಲ್ಲ. ನಿನ್ನ ನಂಬಿ ಬಂದೆ ನಾ ಲಯವಾಗಿಲ್ಲ, ನಿಂದಯ ನನ್ನ ಕೈ ಬಿಡಲಿಲ್ಲ. ಬರಿದಾಗಿ ನಿನ್ನ ಸಮ್ಮುಖದಲ್ಲಿ ಎರಡಷ್ಟು ಮೇಲನ್ನು ಇರುವೆ. ಬರಿದಾಗಿದ್ದ ನನ್ನ ಎರಡಷ್ಟು ಮೇಲಿಂದ ತುಂಬಿಸಿರುವೆ. ಎಲ್ಲೋಹಿ 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 ನಿನ್ನ ಸ್ತುತಿಸುವೆ. ಆಮೆನ್. ಎಲ್ಲೋಹಿ 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 ನಿನ್ನ ಸ್ತುತಿ. ಎಲ್ಲರೂ ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕಣ್ಮುಚ್ಚಿ ಪ್ರತಿಯೊಬ್ಬರು ಕೂಡ ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣ. ಎಲ್ಲೋಹಿ ಎಲ್ಲೋಹಿ ನಿನ್ನ ಸ್ತುತಿಸುವೆ. ಆಮೆನ್. ಎಲ್ಲೋಹಿ 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 ನಿನ್ನ ಸ್ತುತಿಸುವೆ. ನಿನ್ನ ನಂಬಿ ಬಂದೆ ಲಯವಾಗಿಲ್ಲ, ನಿಂದಯ ನನ್ನ ಕೈ ಬಿಡಲಿಲ್ಲ. ಅಯ್ಯ ನಿನ್ನ ನಂಬಿ ಬಂದೆ.
ಆಮೇಲೆ ನನ್ನ ಕೈ ಬಿಡಲೇ ಇಲ್ಲ. ಬರಿದಾಗಿ ನಿನ್ ಸಮ್ಮುಖದಲ್ಲಿ ಎರಡಷ್ಟು ಮೇಲನ್ನು ನೀಡಿರು. ಎಲ್ಲರೂ ಕಣ್ಮುಚ್ಚಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡುತ್ತಾ ದೇವರನ್ನ ಘನಪಡಿಸೋಣ. ಎರಡಷ್ಟು ಮೇಲನ್ನು ನೀಡಿರುವೆ. ಎಲ್ಲೋಹಿ 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 ನಿನ್ನ ಸ್ತುತಿಸುವೆ. ಆಮೆನ್. ಎಲ್ಲೋಹಿ ಎಲ್ಲೋಹಿ ನಿನ್ನ ಸ್ತುತಿಸುವೆ. ಗಾಯದಲ್ಲಿ ನಿಂತೆ ಕಣ್ಣೀರಲ್ಲಿ ನಡೆದೆ, ಕುಗ್ಗಿ ಹೋದ ನನಗಾಗಿ ಇಳಿದು ಬಂದೆ. ಗಾಯದಲ್ಲಿ ನಿಂತೆ ಕಣ್ಣೀರಲ್ಲಿ ನಡೆದೆ, ಕುಗ್ಗಿ ಹೋದ ನನಗಾಗಿ ಇಳಿದು ಬಂದೆ. ಆಜ್ಞೆಯನ್ನು ನನ್ನಲ್ಲಿ ಮಾಡಿ ಕಳೆದಿಟ್ಟ ಎಲ್ಲವನ್ನು ನೀಡಿರುವೆ. ಆಜ್ಞೆಯನ್ನು ನನ್ನೊಂದಿಗೆ ಮಾಡಿ ಕಳೆದಿರುವ ಎಲ್ಲವನ್ನು ನೀಡಿರುವೆ. ಎಲ್ಲೋಹಿ 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 ನಿನ್ನ ಸ್ತುತಿಸು. ಎಲ್ಲರೂ ಸೇರಿ ಎಲ್ಲೋಹಿ 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 ನಿನ್ನ ಸ್ತುತಿಸುವೆ. ಬೇಡಿನೋರೆಲ್ಲ ಕೈ ಬಿಟ್ಟರು, ಬೇಡಿಕೊಂಡಾರೆಲ್ಲ ನನಗೆ ನೀಡಿರುವೆ. ಬೇಡಿನೋರೆಲ್ಲ ಕೈ ಬಿಟ್ಟರು, ಬೇಡಿಕೊಂಡಾದೆಲ್ಲ ನನಗೆ ನೀಡಿರು. ಮತ್ತೊಂದು ಸಾರಿ. ಬೇಡಿನೋರೆಲ್ಲ ಕೈ ಬಿಟ್ಟರು, ಬೇಡಿಕೊಂಡಾದೆಲ್ಲ ನನಗೆ ನೀಡಿರುವೆ. ಬೇಡಿನೋರೆಲ್ಲ ಕೈ ಬಿಟ್ಟರು, ಬೇಡಿಕೊಂಡಾದೆಲ್ಲ ನನಗೆ ನೀಡಿರುವೆ. ಪರದೇಶಿಯಾಗಿ ಈತ ನನ್ನ ಸುಖ ಜೀವವನ್ನು ನನಗೆ ನೀಡಿರುವೆ. ಅಯ್ಯ ಪರದೇಶಿಯಾಗಿ ಈತ ನನ್ನ ಸುಖ ಜೀವವನ್ನು. ಎಲ್ಲರಣ ಒಂಟಿಯಾಗಿ ಈತ ನನ್ನ ಸುಖ ಜೀವವನ್ನು ನನಗೆ ನೀಡಿರುವೆ. ಯಾವುದಕ್ಕೂ ಬೇಡದ ನನ್ನ ಸುಖ ಜೀವವನ್ನು ನನಗೆ ನೀಡಿರುವೆ. ಎಲ್ಲೋಹಿ 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 ನಿನ್ನ ಸ್ತುತಿಸುವೆ. ಎಲ್ಲೋಹಿ ಗ್ಲೋರಿ ರಖಲಮ ಶಪೋಕ್ ರಥಗಲ ಬಾಬಾ. ಎಲ್ಲರೂ ಪ್ರಾರ್ಥನೆ ಮಾಡಿ. ಎಲ್ಲೋಹಿಂ ದೇವ್ರೇ ರಿಖಲಮ ಕ್ರದ ಶತೋಕರ ಬಾಬಾ ರಿಖಲ ನಥಕನ ಕೊರಬಕಲ ಬಾಬಾ. ಎಲ್ಲೋಹಿ ದೇವ್ರೇ ಸರ್ವವನ್ನು ಸಾಧ್ಯವಾಗಿ ಮಾರ್ಪಡಿಸುವ ಆತನೇ, ಈ ಪ್ರಾರ್ಥನೆಗೆ ಬಂದಂತ ಪ್ರತಿಯೊಬ್ಬರು ಕೂಡ ನಂಬಿಗಸ್ತರಾಗಿರುವಂತೆ, ನಂಬುವವರಾಗಿರುವಂತೆ, ಅದ್ಭುತಗಳನ್ನು ಕಾಣುವಂತೆ ಯೇಸುವಿನ ನಾಮದಲ್ಲಿ ಕಾರ್ಯವನ್ನು ಮಾಡೋ. ರಖಲಮ ರಥೋ ರಿಖಲನನ ಎಲ್ಲೋಹಿ ಎಲ್ಲೋಹಿ ನಿನ್ನ ಸ್ತುತಿಸುವೆ. ಪ್ರತಿಯೊಬ್ಬರೇಣ ಎಲ್ಲೋಹಿ 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 ನಿನ್ನ ಸ್ತುತಿಸುವೆ. ಬೇಡಿನೋರೆಲ್ಲ ಕೈ ಬಿಟ್ಟರು, ಬೇಡಿಕೊಂಡಾದೆಲ್ಲ ನನಗೆ ನೀಡಿರುವೆ. ಬೇಡಿನೋರೆಲ್ಲ ಕೈ ಬಿಟ್ಟರು, ನೀನೇ ಬೇಡಿಕೊಂಡಾದೆಲ್ಲ ನನಗೆ ನೀಡಿ. ಮತ್ತೊಂದು ಸಾರಿ. ಬೇಡಿನೋರೆಲ್ಲ ಕೈ ಬಿಟ್ಟರು, ಬೇಡಿಕೊಂಡಾದೆಲ್ಲ ನನಗೆ ನೀಡಿರುವೆ. ಗ್ಲೋರಿ. ಬೇಡಿನೋರೆಲ್ಲ ಅಯ್ಯ ಬೇಡಿಕೊಂಡಾದೆಲ್ಲ ನನಗೆ ನೀಡಿರುವೆ. ಪರದೇಶಿಯಾಗಿ ಈತ ನನ್ನ ಸುಖ ಜೀವವನ್ನು ನನಗೆ ನೀಡಿರುವೆ. ಏಕಾಂಗಿಯಾಗಿ ಈತ ನನ್ನ ಸುಖ ಜೀವವನ್ನು ನನಗೆ ನೀಡಿರುವೆ. ಬಡವನಾಗಿ ನಾ ಇದ್ದಾಗ ಸುಖ ಜೀವವನ್ನು ನನಗೆ ನೀಡಿರುವೆ. ರೋಗವುಳ್ಳನಾಗಿ ಇರುವಾಗ ಆರೋಗ್ಯವನ್ನು ನನಗೆ ನೀಡಿರುವೆ. ಸಾಲದಲ್ಲಿ ನಾ ಇರುವಾಗ ಸಮೃದ್ಧಿಯನ್ನು ನನಗೆ ನೀಡಿರುವೆ. ಎಲ್ಲೋಹಿ 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 ನಿನ್ನ ಸ್ತುತಿಸುವೆ. ಎಲ್ಲೋಹಿ ಎಲ್ಲೋಹಿ
ಸ್ತುತಿಸಲು ಸೇಣ ಎಲ್ಲೋಹಿ ಎಲ್ಲೋಹಿ ನಿನ್ನ ಸ್ತುತಿಸುವೆ ಗ್ಲೋರಿ ಎಲ್ಲೋಹಿ 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 ನಿನ್ನ ಸ್ತುತಿಸುವೆ ಎಲ್ಲೋಹಿ ಎಲ್ಲೋಹಿ ಗ್ಲೋರಿ ರಿಖಲಾಮ ಕ್ರದ ಶಬೋಕರಲಾಮ ರಿಖತನ ಕರಖೋಲ ರಬಬಬ ಹೋಲಿ ಗೋಶ್ ರಿಖಲತ ರಬಬಬ ರಿಖಮ್ ರತೋ ಕಲ ರಖನತ ರಬಬಬಬ యేసయ్య ಎಲ್ಲ ಪರಿಸ್ಥಿತಿಯನ್ನು ಬದಲಾಯಿಸುವ ದೇವರು, ನಂಬುವವನಿಗೆ ಎಲ್ಲ ಆಗುವುದೆಂದು ಹೇಳಿದ ದೇವರು. ಎಲ್ಲ ಪರಿಸ್ಥಿತಿಗಳನ್ನು ಯೇಸುವಿನ ನಾಮದಲ್ಲಿ ಬದಲಾಯಿಸು. ರದಶತೋ ಎಲ್ಲೋಹಿ ನಿನ್ನ ಸ್ತುತಿಸುವೆ ಎಲ್ಲೋಹಿ 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 ನಿನ್ನ ಸ್ತುತಿಸುವೆ. ಕಾಲನ್ನು ಜಿಂಕೆ ಕಾಲಂತೆ ಮಾರ್ಪಡಿಸಿ ಗುಡ್ಡ ದಟ್ಟ ಮಾಡಿದೆ, ನನ್ನನ್ನು ಬಲಪಡಿಸಿ ಪಾಡಿಸಿ ಆದರಣೆಯ ನೀಡಿದೆ. ಕಾಲನ್ನು ಜಿಂಕೆ ಕಾಲಂತೆ ಮಾರ್ಪಡಿಸಿ ಗುಡ್ಡವ ದಟ್ಟ ಮಾಡಿದೆ. ನನ್ನ ಜೀವಿತದಲ್ಲಿ ನನ್ನನ್ನು ಬಲಪಡಿಸಿ ಪಾಡಿಸಿ ನೀ ಆದರಣೆಯ ನೀಡಿದೆ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. యేసయ్య ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ಆಮೆನ್. ನಿನ್ನನ್ನೇ ನಂಬಿ ಬಂದೆವು యేసయ్య, ನಿಮ್ಮನ್ನೇ ನಂಬಿ ಬಂದೆವು. ಎಲ್ಲರೂ ಸೇರೋಣ, ನಿಮ್ಮನ್ನೇ ನಂಬಿ ಬಂದೆವು యేసయ్య. ಗ್ಲೋರಿ ನಿಮ್ಮನ್ನೇ ನಂಬಿ ಬಂದೆವು ನನ್ನ యేసయ్య. ನಿಮ್ಮನ್ನೇ ನಂಬಿ ಬಂದೆವು యేసయ్య, ಬಂದೆವು. ಆಮೆನ್ ಆಮೆನ್. ನಿಮ್ಮನ್ನೇ ನಂಬಿ ಬಂದೆವು యేసయ్య, ನಿಮ್ಮನ್ನೇ ನಂಬಿ ಬಂದೆವು. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ಹಲ್ಲೆಲೂಯ. ನೀನೇ ನನ್ನ ಜೀವ. ಆಮೆನ್ 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 ಆಮೆನ್. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ಹಲ್ಲೆಲೂಯ. ನೀನೇ ನನ್ನ ಜೀವ. ಆಮೆನ್. యేసయ్య ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ಎಲ್ಲರೂ ಸೇರೋಣ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ಮತ್ತೊಂದು ಸಾರಿ. ನೀನೇ ನನ್ನ ಜೀವ. ಗ್ಲೋರಿ ಸ್ತೋತ್ರ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ. ಆಮೆನ್ 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 ಆಮೆನ್. ನೀನೇ ನನ್ನ ಜೀವ, ಜೀವ ಸತ್ಯ ಮಾರ್ಗವಯ್ಯ. ನೀನೇ ನನ್ನ ಜೀವ. ಗ್ಲೋರಿ ನನ್ನ ಮಾರ್ಗವಯ್ಯ. ನಿಮ್ಮನ್ನೇ ನಂಬಿ ಬಂದೆವು యేసయ్య, ನಿಮ್ಮನ್ನೇ ನಂಬಿ ಬಂದೆವು. ಆಮೆನ್ ಆಮೆನ್. ನಿಮ್ಮನ್ನೇ ನಂಬಿ ಬಂದೆವು యేసయ్య, ನಿಮ್ಮನ್ನೇ ನಂಬಿ ಬಂದೆವು యేసయ్య, ನಿಮ್ಮನ್ನೇ ನಂಬಿ ಬಂದೆವು యేసయ్య, ನಿಮ್ಮನ್ನೇ ನಂಬಿ ಬಂದೆವು. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ಹಲ್ಲೆಲೂಯ. ನೀನೇ ನನ್ನ ಜೀವ. ಓ ನೀನೇ ನನ್ನ ಮಾರ್ಗವಯ್ಯ యేసయ్య, ನೀನೇ ನನ್ನ ಮಾರ್ಗವಯ್ಯ. ಆಪತ್ತು ದಿನಗಳಲ್ಲಿ ನನಗೆ ಸಹಾಯವ ಮಾಡಿದೆ, ವೈರಿಯು ನನ್ನ ಮುಂದೆ ಮುಂದೆ ಬೀಳುವಂತೆ
ಮಾರ್ಗವಯ್ಯ. ಹಲ್ಲೆಲೂಯ ನೀನೇ ನನ್ನ ಜೀವ. ಆಮೆನ್ 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 ಆಮೆನ್. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ನಿಮ್ಮನ್ನೇ ನಂಬಿ ಬಂದೆವು యేసయ్య, ನಂಬಿ ಬಂದೆವು ಅಯ್ಯ. ನಿಮ್ಮನ್ನೇ ನಂಬಿ ಬಂದೆವು యేసయ్య, ನಿಮ್ಮನ್ನೇ ನಂಬಿ ಬಂದೆವು. ಎಲ್ಲರೂ ಕೇಳುತ್ತೇಣ, ನಿಮ್ಮನ್ನೇ ನಂಬಿ ಬಂದೆವು యేసయ్య, ನಿಮ್ಮನ್ನೇ ನಂಬಿ ಬಂದೆವು. ನಿಮ್ಮನ್ನೇ ನಂಬಿ ಬಂದೆವು యేసయ్య, ನಿಮ್ಮನ್ನೇ ನಂಬಿ ಬಂದೆವು. ಪರಿಶುದ್ಧನಾಗಿರುವ ದೇವರು ನಿನಗೆ ಸ್ತೋತ್ರ ಕರ್ತನೆ. ಉನ್ನತನಾಗಿರುವ ದೇವರೇ, ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರು ಕೂಡ ದೇವರೇ ನಿನ್ನ ನಂಬಿ ಬಂದಿದ್ದಾರೆಯ. ನಂಬುವವನಿಗೆ ಎಲ್ಲ ಆಗುವುದೆಂದು ವಾಕ್ಯದಲ್ಲಿ ನೋಡುತ್ತೇವೆ. ಇಷ್ಟು ದಿನಗಳ ಕಾಲ ನಂಬಿಕೆಯಿಲ್ಲದೆ ಹೋದರೆ ಅವರಲ್ಲಿ ನಂಬಿಕೆಯನ್ನು ಹುಟ್ಟಿಸುವವ ನೀನಾಗಿದೆಯಾ. ನಂಬಿಕೆಯನ್ನು ಹುಟ್ಟಿಸು. ನಂಬಿಕೆಯಲ್ಲಿ ಜೀವನ ಯಾತ್ರೆಯಲ್ಲಿ ಹೆಜ್ಜೆಗಳನ್ನು ಹಾಕುವಂತೆ, ಈ ಆತ್ಮಿಕ ಯಾತ್ರೆ ನಂಬಿಕೆಯಿಂದ ಮುಂದೆ ಸಾಗುವಂತೆ ಪ್ರತಿಯೊಬ್ಬರನ್ನ ಯೇಸುವಿನ ನಾಮದಲ್ಲಿ ಬದಲಾಯಿಸುವುದೇವರೇ. ಅಯ್ಯ, ಎಲ್ಲರೂ ಕೂಡ ನಂಬಿಕೆಯಲ್ಲಿ ಹಾದು ಹೋಗಲಿ, ಎಲ್ಲರೂ ಕೂಡ ನಂಬಿಕೆಯಲ್ಲಿ ಸ್ಥಿರಪಡಲಿ, ಎಲ್ಲರೂ ಕೂಡ ನಂಬಿಕೆಯಲ್ಲಿ ದೇವರೇ ಮುಂದೆ ಸಾಗಲಿ ಯೇಸುವಿನ ನಾಮದಲ್ಲಿ. ದೇವರೇ ನೀನು ಕಾರ್ಯ ಮಾಡು ಅಯ್ಯ, ನೀನು ಕಾರ್ಯ ಮಾಡು ದೇವರೇ. ಬಲವುಳ್ಳ ಪವಿತ್ರ ಆತ್ಮನೇ ನೀನು ಕಾರ್ಯ ಮಾಡು. ಎಲ್ಲರೂ ಪ್ರಾರ್ಥನೆ ದೇವರೇ, ನನಗೆ ನಂಬಿಕೆ ಕಡಿಮೆ ಆಗಿದ್ರು ಸಹಾಯ ಮಾಡೆಂಬುದಾಗಿ ಎಲ್ಲರೂ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡು ದೇವರೇ, ನನಗೆ ನಂಬಿಕೆ ಕಡಿಮೆ ಆಗಿದ್ರು ತಿರುಗಿ ನಂಬಿಕೆ ಹೊಂದುವ ಸಹಾಯ, ನಂಬಿಕೆಯಲ್ಲಿ ಹಾದು ಹೋಗುವ ಸಹಾಯ, ನಂಬಿಕೆಯಲ್ಲಿ ಸ್ಥಿರವಾಗುವ ಸಹಾಯವನ್ನು ದಯಪಾಲಿಸಿ ಎಂಬುದಾಗಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಉನ್ನತನೇ ನಿನಗೆ ಸ್ತೋತ್ರ ದೇವರೇ. ನಂಬಿಕೆಯನ್ನು ಹುಟ್ಟಿಸುವ ದೇವರೇ, ಈ ವಾಕ್ಯವನ್ನು ಕೇಳಿದವರೆಲ್ಲರೂ ಕೂಡ ನಂಬುವವರಾಗಿ, ನಂಬಿಕೆಯಿಂದ ಎಲ್ಲವನ್ನು ಹೊಂದುವವರಾಗಿ, ಕಾಣುವಂಥವುಗಳ ಮೇಲೆ ನಂಬಿಕೆ ಇಡದೆ ಕಾಣದಿರುವಂಥವುಗಳ ಮೇಲೆ, ನೀನು ಮಾಡುವ ಕಾರ್ಯಗಳ ಮೇಲೆ, ಆ ನಿನ್ನ ಪ್ರಭಾವದ ಮೇಲೆ, ಆ ನಿನ್ನ ಶಕ್ತಿಯ ಮೇಲೆ, ಆ ನಿನ್ನ ಒಂದು ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನೀನು ಕಾರ್ಯ ಮಾಡುವುದರ ಮೇಲೆ ಎಲ್ಲರೂ ನಂಬಿಕೆ ಇಡುವಂತೆ ಕಾರ್ಯ ಮಾಡಬೇಕೆಂತೇಳಿ ಪ್ರಾರ್ಥನೆ ಮಾಡ್ತಾರೆ. ಎಲ್ಲ ವಿಷಯದಲ್ಲಿ ಬಲಪಡಿಸು, ಎಲ್ಲ ವಿಷಯದಲ್ಲಿ ಬಲಪಡಿಸು. ನಂಬಿಕೆಯಲ್ಲಿ ಎಲ್ಲರ ಮುಂದೆ ಸಾಗುವಂತೆ ಸಹಾಯ ಮಾಡಿ. ಅವರ ಸ್ಥಿತಿಗತಿಗಳನ್ನು ಯೇಸುವಿನ ನಾಮದಲ್ಲಿ ಮಾರ್ಪಡಿಸಿ ಆಜ್ಞಾಪಿಸ್ತೇನೆ. ಅವರ ಸ್ಥಿತಿಗತಿಗಳನ್ನು ಯೇಸುವಿನ ನಾಮದಲ್ಲಿ ಮಾರ್ಪಡಿಸುವುದೇವ್ರೆ. ದೇವ್ರೆ ನೀನೇ ಕಾರ್ಯ ಮಾಡು, ಜೀವನಕರವಾಗಿ ಕಾರ್ಯ ಮಾಡು, ಅದ್ಭುತಕರವಾಗಿ ದೇವರೇ ಕಾರ್ಯ ಮಾಡು. ಎಲ್ಲರ ಪರಿಸ್ಥಿತಿಗಳನ್ನು ಮಾರ್ಪಡಿಸಿ ನಂಬಿಕೆಯಲ್ಲಿ ಹಾದು ಹೋಗುವಂತೆ ಸಹಾಯ ಮಾಡು ದೇವರೇ. ನಂಬಿಕೆ ಇಟ್ಟಂತ ಅಬ್ರಹಾಮನು ಕರ್ತನೆ ಸಮೃದ್ಧಿಯಾಗಿ ದೇವರೇ ಬದಲಾವಣೆ ಕಂಡನು ದೇವರೇ. ನಂಬಿಕೆ ಇಟ್ಟಂತ ಅಬ್ರಹಾಮನು ದೇವರೇ ಸಪ ಸಮೃದ್ಧಿಯಾಗಿ ಕರ್ತನೆ ಬದಲಾವಣೆ ಕಂಡನು ದೇವರೇ ಸಪ. ಆ ನಂಬಿಕೆ ಎಲ್ಲರಲ್ಲಿ ಇರುವಂತೆ ಸಹಾಯ ಮಾಡು, ಬಲಪಡಿಸು, ನೀನೇ ನಡೆಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಎಲ್ಲರೇಣ ಆಮೇನ್, ಎಲ್ಲರೇಣ ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯ ಸಹವಾಸ ಈಗ ತಾನೇ ವಾಕ್ಯ ಕೇಳಿದ ಪ್ರತಿ ಕುಟುಂಬದೊಟ್ಟಿಗೂ, ಸಕಲ ಪರಿಶುದ್ಧರೊಟ್ಟಿಗೂ, ಸಭೆಯೊಟ್ಟಿಗೂ ಈಗಲೂ ಯಾವಾಗಲೂ ಸದಾ ಕಾಲವು ನೆಲೆಯಾಗಿರಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮೆಲ್ಲ ಆಶೀರ್ವಾದ ಮಾಡಲಿ.